ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಕೆಮ್ಮು ನಗಡಿ ಜಾಸ್ತಿ ಆಗಿದೆ ಮೇಡಮ್ ಸ್ವಲ್ಪ. ಕಫ ಇದೆ ಮೇಡಮ್? ಹೌದ್ರಿ ಮೇಡಮ್. ಸೀಡ್ ಥೆರಪಿಯಲ್ಲಿ ತೋರಿಸ್ಕೊಡ್ತೀನಿ. ಹಾ ಮೇಡಮ್. ಅದ್ ಕೆಮ್ಮು ನೆಗಡಿ ಎಲ್ಲ ಆಗಿದೆ ಅಂತಂದ್ರೆ ಲಿವರ್, ಲಂಗ್ಸ್ ಅಲ್ಲಿ, ಆಮೇಲೆ ಲಾರ್ಜ್ ಇಂಟೆಸ್ಟೈನ್, ಸ್ಪ್ಲೀನ್ ಅಲ್ಲೆಲ್ಲ ಕಫ ಆಗಿರುತ್ತೆ. ಈಗ ಒಂದ್ ಕೆಮ್ಮು ನೆಗಡಿ ಬರುತ್ತೆ ಅಂದ್ರೆ ಒಂದು ನಾವು ಆಯಿಲಿ ಫುಡ್ ತಿಂದಾಗ ಬರುತ್ತೆ, ಅಥವಾ ತಂಪು ಪದಾರ್ಥಗಳನ್ನ ತಿಂದಾಗ ಬರುತ್ತೆ. ಅದೇನಾಗುತ್ತೆ, ನಮ್ಮ ಬಾಡಿ ಹ್ಮ್. ವಾರ್ಮ್ ಇಲ್ಲದೆ ಇದ್ದಾಗ ಕಫ ಆಗಿ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಅಲ್ಲಿ ಬರೀ ಒಂದೇ ಆರ್ಗನ್ ರೀಸನ್ ಇರಲ್ಲ, ಬೇರೆ ಬೇರೆ ಆರ್ಗನ್ಗಳಲ್ಲೆಲ್ಲ ಕಫ ಫಾರ್ಮೇಶನ್ ಆಗಿರುತ್ತೆ. ಇಲ್ಲಿ ನೋಡಿ, ಮೇನ್ ಆಗಿ ನಾವು ಇದು ಲಂಗ್ಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಈ ಲಂಗ್ಸ್ ರಿಫ್ಲೆಕ್ಸ್ಗೆ ಇಲ್ಲಿ ನೋಡಿ, 3 ಮೆಣಸುಕಾಳು ತಗೊಳ್ಬೇಕು. ಈ ರೀತಿ ಅಂಟಿಸಿ, ಈ ರೀತಿ ಎರಡು ಕೈಗೂ ಅಂಟಿಸ್ಬೇಕು. ಇಲ್ಲೂ ಹಾಕಿ ಇಲ್ಲೂ ಹಾಕ್ಬೇಕು. ರಾತ್ರಿ ಹಾಕ್ಬೇಕು, ಬೆಳಗ್ಗೆ ತೆಗೆದ್ ಬಿಡ್ಬೇಕು. ಸರಿನಾ? ಇದನ್ನ ಅಟ್ಲೀಸ್ಟ್ 1 ವಾರ ಮಾಡಿ. ದಿನಾನು ಮಾಡ್ಬೋದು ಇದು. ನಿಮ್ಗೆ ಲಂಗ್ಸ್ ಅಲ್ಲಿ ಏನಾರು ನೀರ್ ತುಂಬ್ಕೊಂಡಿದ್ರೆ ಅಥವಾ ಕಫ ಫಾರ್ಮೇಶನ್ ಆಗಿದ್ರೆ ಎಲ್ಲಾನು ಹೋಗುತ್ತೆ ಇದು. ಸರಿನಾ? ಇದು ಮಾಡಿ. ನಿಮ್ಗೆ ಯಾವಾಗ ಡ್ರೈ ಕೆಮ್ಮು ಶುರು ಆಗುತ್ತೋ ಅವಾಗ ಈ ರೆಮಿಡಿನ ನೀವು ಸ್ಟಾಪ್ ಮಾಡ್ಬೇಕು. ಡ್ರೈ ಕೆಮ್ಮು ಇದ್ದವರು ಈ ಮೆಣಸುಗಳನ್ನ ಹಾಕ್ಬಾರ್ದು. ಈಗ ಇಮಿಡಿಯೇಟ್ ನಿನ್ನೆ ರಿಲೀಫ್ಗೋಸ್ಕರ ಒಂದ್ ಸ್ವಲ್ಪ ಶುಂಠಿ ತಗೋಬೇಕು. ಅದನ್ನ ಸ್ವಲ್ಪ ಚಚ್ಬಿಟ್ಟು ಇಲ್ಲಿ ಅಂಟಿಸಿ. ಶುಂಠಿ ಇಲ್ಲಿ ಈ ರೀತಿ ಅಂಟಿಸ್ಕೋಬೇಕು. ಲಂಗ್ಸ್ ರಿಫ್ಲೆಕ್ಸ್ಗೆ 10 ನಿಮಿಷ ಹಾಕಿ ತೆಗೆದ್ ಬಿಡ್ಬೇಕು. ಶುಂಠಿ ತುಂಬಾ ಹೊತ್ತು ಹಾಕ್ಬಾರ್ದು, ಬರೀ 10 ನಿಮಿಷ ಮಾತ್ರ ಹಾಕಿ. ಮತ್ತೆ ಹಾಲು, ಮೊಸರು, ಮಜ್ಜಿಗೆ ತಗೋಬಾರ್ದು. ತಂಪು ಮಾಡುವಂತ ಪದಾರ್ಥಗಳನ್ನ ತಿನ್ಬೇಡಿ. ಸರಿನಾ? ಇಷ್ಟು ಆಯ್ತು ಮಾಡಿ ಮೇಡಮ್. ಮೇಡಮ್, ಸರಿ ಹೋಗುತ್ತೆ. ಕೈ ನೋವು ಕಡಿಮೆ ಆಯ್ತು ಮೇಡಮ್. ಫೀಡ್ಬ್ಯಾಕ್ ಕೇಳಕತ್ತಿ. ಓ, ಕೈ ನೋವು ಕಡಿಮೆ ಆಯ್ತಾ? ಏನೇನ್ ಮಾಡಿದ್ರಿ ಹೇಳಿ ಹೌದು ಮೇಡಮ್. ಮೇಡಮ್. ತುಂಬಾ ಜನ ಫೀಡ್ಬ್ಯಾಕ್ ಹೇಳಿದಾಗ ನೀವ್ ಏನು ತೋರ್ಸೋದೇ ಇಲ್ಲ, ಹಂಗೆ ಸುಮ್ನೆ ಕಟ್ ಮಾಡ್ಬಿಡ್ತೀರಾ ಅಂತಾರ. ಹೌದ್ರಿ ಮೇಡಮ್. ಏನೇನ್ ನಿನ್ನೆ ಮಾಡಿದ್ರ ಹೇಳಿ. ಮೊನ್ನೆ ಇಲ್ಲಿ ಮಸಾಜ್ ಮಾಡಿದೆ ಮೇಡಮ್. ಹಾ. ಇಲ್ಲಿ ಬ್ರಾಕೆಟ್ ನ ಗ್ರೀನ್ ಕಲರ್ ಇಂದ ಬ್ರಾಕೆಟ್ -1 ಹ್ಮ್. ಬ್ರಾಕೆಟ್, ಹ್ಮ್. ಬ್ರಾಕೆಟ್ +53 ಹಾ. ಬ್ರಾಕೆಟ್ ಹಾ, ಹಾಕಿದೆ. ಹಾಕಿದ್ರಾ? ಹೌದ್ರಿ ಮೇಡಮ್. ಮತ್ತೆ ಮಸಾಜ್ ಕೊಟ್ಟೆ ಮೇಡಮ್. ಹ್ಮ್. ನೀವು ಮಸಾಜ್ ಅಂತ ಅದನ್ನು ಮಾಡಿದೆ ಮೇಡಮ್. ಮೆಂತೆಕಾಳು ಸುತ್ತ ಹಾಕಿದೆ ಮೇಡಮ್. ಮತ್ತೆ ಎಷ್ಟ್ ದಿವಸದಿಂದ ಇತ್ತು ಮೇಡಮ್ ಶೋಲ್ಡರ್ ಪೇನ್ ಅದು? ಈ 2 ದಿನ ಆಗಿತ್ರಿ ಮೇಡಮ್. ಬಹಳ ನೋವಾಗಕತ್ತಿತ್ತು. ನಿಮ್ಗೆ ಲೈವ್ ನಾಗ ಹೇಳಿದ್ನಲ್ರಿ ಮೇಡಮ್, ನೀವ್ ಹೇಳಿದ್ಮೇಲೆ ನಾನು ರಾತ್ರಿ ಟೈಮ್ನಾಗ ಹಾಕೊಂಡೆ. ಹ್ಮ್. ಎಲ್ಲ ಇಲ್ಲಿಂದ ಮೇಡಮ್, ಇಲ್ಲಿಂದ ಇತ್ತು. ಹ್ಮ್. ಕಡಿಮೆ ಆಯ್ತು ಮೇಡಮ್. ಅದೇನಾಗಿರುತ್ತಂದ್ರೆ ಇವಾಗ ಶೋಲ್ಡರ್ ಪೇನ್ ನೋಡಿ, ಹಾಗೆ ನೀವು ಬಿಡ್ತಾ ಈಗ ಬೇಗ ನೀವು ಥೆರಪಿ ತಗೊಂಡು ಯೂಸ್ ಮಾಡ್ಕೊಂಡಿದ್ದಕ್ಕೆ ರೂಟ್ ಕಾಸ್ ಇಂದನೇ ಕ್ಲಿಯರ್ ಆಯ್ತು. ಮತ್ತೆ ಅದು ನಿಮಗ್ ಬರಲ್ಲ. ಇದು ಹಾಗೆ ಬಿಡ್ತಾ ಹೋದ್ರೆ ಏನಾಗುತ್ತಂದ್ರೆ ನಿಮ್ಗೆ ಅಲ್ಲಿ ಲಿವರ್ ಮೆರಿಡಿಯನ್ ಹೋಗಿರುತ್ತೆ, ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ಹೋಗಿರುತ್ತೆ. ಅಲ್ಲಿ ಎಲ್ಲಾ ಆರ್ಗನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಆಮೇಲೆ ಮುಂದೆ ನೀವು ಇದೇ ಶೋಲ್ಡರ್ ಪೇನ್ ಹಾಗೆ ಕಂಟಿನ್ಯೂ ಆಗ್ತಾ ಹೋದ್ರೆ 3-4 ಇಯರ್ಸ್ ತನಕ ಅದು ಹಾಗೆ ನಾವು ಶೋಲ್ಡರ್ ಪೇನ್ ಇಟ್ಕೊಂಡ್ಬಿಟ್ರೆ ಮುಂದೆ ಹಾರ್ಟ್ ಬ್ಲಾಕೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಲಿವರ್ ಇಂದ ಹಾರ್ಟ್ ಎನರ್ಜಿ ಸಪ್ಲೈ ಆಗ್ತಾ ಇರಲ್ಲ. ಈಗ ಹಾರ್ಟ್ ಬ್ಲಾಕೇಜಸ್ ಆಗೋ ಪೇಷಂಟ್, ಯಾರಿಗೆ ಹಾರ್ಟ್ ಬ್ಲಾಕೇಜ್ ಆಗಿರುತ್ತೋ ಆ ಪೇಷಂಟಿಗೆ ನೀವು ಮಾತಾಡ್ಸಿ ಕೇಳಿ ನೋಡಿ, ಅವ್ರಿಗೆ 3-4 ಇಯರ್ಸ್ ಇಂದ ಶೋಲ್ಡರ್ ಪೇನ್ ಬಂದಿರುತ್ತೆ. ಶೋಲ್ಡರ್ ಪೇನ್ ಬಂದಾಗ ಏನ್ ಮಾಡ್ತಾರೆ, ಜಸ್ಟ್ ಒಂದಿಷ್ಟು ಎಕ್ಸರ್ಸೈಸ್ಗಳು ಅಥವಾ ಏನಾರ ಒಂದು ಆಯಿಲ್ ಏನಾರು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ. ಪೇನ್ ಬಂದಾಗ ಹಚ್ಕೊಳ್ಳೋದು, ವಾಸಿಯಾದಾಗ ಬಿಡೋದು, ಮತ್ತೆ ಹಚ್ಕೊಳ್ಳೋದು ಮಾಡಿರ್ತಾರೆ. ಬಟ್ ನಮ್ ಥೆರಪಿಯಲ್ಲಿ ಯಾವ ರೀತಿ ಅಂದ್ರೆ ನಿಮ್ಗೆ ರೂಟ್ ಕಾಸ್ ಇಂದಾನೇ ಕ್ಲಿಯರ್ ಆಗಿರುತ್ತದು. ನಾನು ನಿಮ್ಗಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಮೆರಿಡಿಯನ್ ನ ಸ್ಟ್ರೆಂತ್ ಮಾಡಿದ್ದೆ. ಅಂದ್ರೆ ನಿಮ್ಗೆ ಸ್ಮಾಲ್ ಇಂಟೆಸ್ಟೈನ್ ಮೆರಿಡಿಯನ್ ಇಂಬ್ಯಾಲೆನ್ಸ್ ಆಗಿತ್ತು. ನಿಮ್ಗೆ ಇಲ್ಲಿ ನಾನು ಇಲ್ಲೇ ಇದು ಮಸಾಜ್ ಎಲ್ಲ ಕೊಟ್ಟಿದ್ನಲ್ಲ, ಅಲ್ಲಿ ನಿಮ್ಗೆ ಸ್ಮಾಲ್ ಇಂಟೆಸ್ಟೈನ್ ಮೆರಿಡಿಯನ್ ನೀವು ಸ್ಟ್ರೆಂಥನ್ ಮಾಡಿದಾಗ ನಿಮ್ಗೆ ಶೋಲ್ಡರ್ ಪೇನ್ ಕಡಿಮೆ ಆಗಿರುತ್ತೆ. ಹೌದು ಮೇಡಮ್, ಕಡಿಮೆ ಆಗೈತೆ ಮೇಡಮ್. ಕಡಿಮೆ ಆಗ ಹಂಗೆ ಮೇಡಮ್, ಸ್ವಲ್ಪ ಕಿಡ್ನಿಯಲ್ಲಿ ಭಾಗಕ್ಕೆ ಬಹಳ ನೋವಾದ ಮೇಡಮ್. ಕಿಡ್ನಿ ಯಾವ ದಿನ ಸೈಡ್ ಒಂದ್ ಇದೆ ಮೇಡಮ್ ಸ್ವಲ್ಪ ಪೇನ್? ಎಡಗಡೆ ಮೇಡಮ್. ಎಡಗಡೆನಾ? ಓಕೆ. ಇಲ್ಲಿ ನೀವು ರಾಜ್ಮಾ ಕಾಳು ಕಡೆ ಹಾಕ್ತಿದ್ದೀರಾ? ಒಂದ್ ದಿವಸ ಹಾಕಿನ್ ಮೇಡಮ್. ಹಂಗೆ ಕಲರ್ನು ಹಾಕಂತೀನಿ. ಇಲ್ಲಿ ನೀವು ಎಡಗಡೆ ಬಂದಿದೆ ಅಂದ್ರೆ ಕೋಲ್ಡ್ ಇಂದನೂ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ. 90% ಜನಕ್ಕೆ ಕಿಡ್ನಿ ಹೀಟ್ ಆದಾಗ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಕೆಲವರು ಒಂದು 10% ಜನಕ್ಕೆ ಕಿಡ್ನಿ ಕೋಲ್ಡ್ ಆದ್ರೂ ಕೂಡ ಸ್ಟೋನ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ನೀವು ಲೆಫ್ಟ್ ಸೈಡ್ ಹೇಳ್ತಾ ಇರೋದು, ಆಮೇಲೆ ನಿಮ್ ಸಿಂಪ್ಟಮ್ಸ್ ಗಳನ್ನೆಲ್ಲ ನೋಡಿದಾಗ ನನಗೆ ನಿಮ್ಗೆ ಕೋಲ್ಡ್ ಇಂದ ಕಿಡ್ನಿ ಸ್ಟೋನ್ ಆಗಿರ್ಬೋದು ಅನ್ಕೋತೀನಿ. ನೀವು ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ. ಕಾಣಿಸೋಲ್ರಿ ಮೇಡಮ್ ನೀವು. ತೋರಿಸ್ತೀನಿ. ನೀವು ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ಲ? ಕಾಣಿಸ್ತಿದ್ದೀನಿ. ಇಲ್ಲ ರೀ, ಅದು ಸ್ಟ್ರಕ್ ಆದಂಗ ಆಗೈತ್ರಿ ನಿಮ್ ಫೋಟೋ. ನೀವು ಹೌದಾ? ಬರೋದು. ಒಂದೇ ಹಾ. ನಿಮಿಷ ನೆಟ್ ಚೆಕ್ ಮಾಡ್ಕೋತೀನಿ. ಹಾ ರೀ.
ಹಾ ಮೇಡಮ್. ಇವಾಗ ಬಂತ ಮೇಡಮ್? ಹಾ ಮೇಡಮ್. ಮೇಡಮ್ ಇಲ್ಲಿ ನೋಡಿ, ಇದು ಕಿಡ್ನಿ ನಮ್ದು ಎಡಗೈಲಿ ತೋರು ಬೆರಳು, ಮಧ್ಯದ ಹ್ಮ್ ಬೆರಳು, ಇಲ್ಲಿ ಹ್ಮ್ ಸ್ಕೈ ಬ್ಲೂ ಕಲರ್ ಹಾಕಿ ಸರಿನಾ. ಮತ್ತೆ ಇಲ್ಲಿ ಉಂಗುರದ ಬೆರಳು ಮತ್ತೆ ಕಿರು ಬೆರಳು ಮಧ್ಯಭಾಗದಲ್ಲಿ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ. ಹ್ಮ್ ಎರಡು ಕೈಯಲ್ಲೂ ಹಾಕ್ಬೇಕು. ಇಲ್ಲೂ ಹ್ಮ್ ಹಾಕ್ಬೇಕು, ರೀ. ಇಲ್ಲೂ ಹಾಕ್ಬೇಕು, ಇಲ್ಲಿ ಮತ್ತೆ ಇಲ್ಲಿ ಹಾಕ್ಬೇಕು. ಇದನ್ನ ಡೇ ಟೈಮಲ್ಲಿ ಹಾಕಿ 5 ರಿಂದ 6 ತಾಸು ಹಾಕ್ಬೇಕು. ಆಯ್ತು. ಜೊತೆಗೆ ಇಲ್ಲಿ ನೋಡಿ, ಈ ರೀತಿ ಮಸಾಜ್ ಕೊಡಿ ಹೀಗೆ. ಹ್ಞೂನ್ರಿ ಮೇಡಮ್, ಕೊಡ್ತಾ ಇದ್ದೀನಿ, ನೀವ್ ಹೇಳಿದಂಗೆ ಮಾಡಕತ್ತೀನಿ ನಾನು. ಹಾ, ಮಸಾಜ್ ಕೊಡಿ. ಆಮೇಲೆ ಇಲ್ಲಿ ನಮ್ ಬಲಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್ ಕಿಡ್ನಿ ಜಾಯಿಂಟ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ನೀವು ಹ್ಮ್ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಸರ್ಕಲ್ ಹಾಕ್ಬೇಕು, ಹಿಂಗೆ ರೌಂಡ್ ಆಗಿ ಬರ್ಬೇಕು. ಹ್ಮ್ ಸ್ಕೈ ಬ್ಲೂ ಆಯ್ತು ಮೇಡಮ್. ಮತ್ತೆ ಆರೆಂಜ್ ಎರಡು ಹಾಕ್ಬೇಕು. ಮತ್ತೆ ಇದು ಸರಿ ಮೇಡಮ್. ತಂಪ್ ಮಾಡುವಂತ ಪದಾರ್ಥಗಳನ್ನ ತಿನ್ಬಾರ್ದು. ತಿನ್ನಲ್ಲ ಮೇಡಮ್. ಹ್ಮ್ ಇಲ್ಲಿ 3 ದಿನ ಸ್ಕೈ ಬ್ಲೂ ಹಾಕಿ, 3 ದಿನ ಆರೆಂಜ್ ಹಾಕಿ. ಇದು 1 ವಾರ ಹ್ಞೂನ್ರಿ ಮೇಡಮ್. ಪ್ರೊಸೆಸ್ ಮಾಡಿ. ನೆಕ್ಸ್ಟ್ ವೀಕ್ ಹಾ ರೀ. ಪಿಂಕ್ ಕಲರ್ ಹಾಕಿ. ಪಿಂಕ್. ಹಾ ಹಾ, 3 ದಿನ ಪಿಂಕ್ ಮತ್ತೆ ಬ್ಲ್ಯಾಕ್ ಹಾಕಿ. ಆಯ್ತು, ಬ್ಲ್ಯಾಕ್ ಹಾಕ್ತೀನಿ ಮೇಡಮ್ ನಾನು. ಹಾ, ಬಟ್ ಅದು ಕಂಟಿನ್ಯೂ ಇರಬಾರ್ದು, 3 ದಿವಸ ಹಿಂಗ್ ಚೇಂಜ್ ಮಾಡ್ತಾ ಹೋಗಿ. ಹಾ ಸರಿ ಮೇಡಮ್ ಹ್ಮ್ ಅಂದ್ರೆ. ಹಾ 3 ಡೇಸ್ ಹಾ ಸ್ಕೈ ಬ್ಲೂ, 3 ಡೇಸ್ ಆರೆಂಜ್, ಮತ್ತೆ ನೆಕ್ಸ್ಟ್ ವೀಕ್ 3 ಡೇಸ್ ಪಿಂಕ್, 3 ಡೇಸ್ ಬ್ಲ್ಯಾಕ್, ಈ ರೀತಿ ಸೈಕಲ್ ರೂಟೀನ್ ಮಾಡ್ತಾ ಹೋಗಿ. ಹ್ಞೂನ್ರಿ ಮೇಡಮ್. ಸರಿ ಹೋಗುತ್ತೆ. ಮತ್ತೆ ಅಷ್ಟೇ. ಡೈಲಿ ಮಸಾಜ್ ಕೊಡಿ. ಹ್ಞೂನ್ರಿ ಮೇಡಮ್. ಮತ್ ಆಯ್ತು. ಕಾಲಲ್ಲಿ K3 ಅಂತ ಒಂದು ಪಾಯಿಂಟ್ ಬರುತ್ತೆ, ಅದನ್ನ ಪ್ರೆಸ್ ಮಾಡಿ 20 ಸರಿ. ಇಲ್ಲಿ ಹ್ಞೂನ್ರಿ. ಹ್ಮ್ ಇಲ್ಲಿ 20 ಸರಿ ಒತ್ತಬೇಕು. ಒಂದ್ ಕಾಲಲ್ಲಿ 20 ಸರಿ ಒತ್ತಿ, ಇನ್ನೊಂದ್ ಕಾಲಲ್ಲಿ 20 ಸರಿ ಒತ್ತಿ. ಹ್ಮ್ ಪ್ರೆಸ್ ಮಾಡ್ತೀನ್ರಿ. ಹ್ಮ್ ವಾರದಲ್ಲಿ 2 ದಿನ ಪ್ರೆಸ್ ಮಾಡ್ಬೇಕು. ಸಂಜೆ 6 ಗಂಟೆ ಮೇಲೆ ಒತ್ತಬಾರ್ದು. ಆಯ್ತು ಮೇಡಮ್. ಇಷ್ಟು ಮಾಡಿಮ ಸರಿ ಹೋಗುತ್ತೆ. ಥ್ಯಾಂಕ್ ಯು. ಫೀಡ್ಬ್ಯಾಕ್ ಹೇಳಿದ್ದಕ್ಕೆ ಧನ್ಯವಾದಗಳು. ಹ್ಮ್ ಸುಜಾತ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಾನು ಇದೇ ಫಸ್ಟ್ ಮೇಡಮ್ ಕ್ಲಾಸ್ ಅಲ್ಲಿ ಅಟೆಂಡ್ ಆಗಿರೋದು. ವೆಲ್ಕಮ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಹೇಳಿ. ಮೇಡಮ್ ನನಗೆ ಇದು ಸರ್ವೈಕಲ್ ಸ್ಪಾಂಡಲೈಸಿಸ್ ಇದೆ ಮೇಡಮ್. ಯಾವಾಗೂ ಕತ್ ನೋವು, ನೆತ್ತಿ ಹ್ಮ್ ಮೇಲೆ ಹಿಂದೆಗಡೆ, ತಲೆ ಹಿಂದೆಗಡೆ, ಹ್ಮ್ ಶೋಲ್ಡರ್ ಎಲ್ಲ ಪೇನ್ ಬರುತ್ತೆ. ಆಮೇಲೆ ನಡಿಬೇಕಾದ್ರೆ ಬ್ಯಾಲೆನ್ಸ್ ಸಿಗಲ್ಲ ಮೇಡಮ್. ಹಿಂದೆ ಮುಂದೆ ಬಿದ್ದಂಗ್ ಆಗುತ್ತೆ. ಆಮೇಲೆ ಹ್ಮ್ ಸಯಾಟಿಕಾನು ಇದೆ ಮೇಡಮ್. ರೈಟ್ ಸೈಡ್ ಸೊಂಟ, ಹ್ಮ್ ತೊಡೆ, ಹಿಪ್, ಕಾಲ್ ಕೆಳವರೆಗೂ ಇಳಿಯುತ್ತೆ ಮೇಡಮ್. ನೋವು, ಆಮೇಲೆ ಉರಿ ಬರುತ್ತೆ ಮೇಡಮ್. ಹೌದಾ? ಓಕೆ. BP, ಶುಗರ್, ಥೈರಾಯ್ಡ್ ಏನ್ರ ಇದೆಯಾ? ಇಲ್ಲ ಮೇಡಮ್, ಥೈರಾಯ್ಡ್ ಇಲ್ಲ. BP ಇದೆ, 120/70 ಇದೆ. ಅರ್ಧ ಹ್ಮ್ ಮಾತ್ರ ತಗೋತೀನಿ, 20 mg ಮಾತ್ರ ತಗೋತೀನಿ. ಹ್ಮ್ ಇಲ್ಲಿ ನಿಮ್ಗೆ ನೆಕ್ ಪೇನು, ಶೋಲ್ಡರ್ ಪೇನು, ಆಮೇಲೆ ಇಂಬ್ಯಾಲೆನ್ಸ್ ಆಗೋದು, ಇಲ್ಲೆಲ್ಲ ಮಲ್ಟಿಪಲ್ ಆರ್ಗನ್ಗಳು ಇಂಬ್ಯಾಲೆನ್ಸ್ ಇರುತ್ತೆ. ಇವಾಗ ನಿಮ್ಗೆ ಇಲ್ಲಿ ನೆಕ್ ಪೇನ್ ಎಲ್ಲ ಬರ್ತದೆ, ಅದರಲ್ಲಿ ಕಿಡ್ನಿ, ಯುರಿನರಿ ಬ್ಲಾಡರ್, ಲಂಗ್ಸ್ ಮತ್ತೆ ಲಿವರ್ ಎಲ್ಲ ಆರ್ಗನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅಂದ್ರೆ ಅಲ್ಲಿ ಸ್ಟಾಗ್ನೇಷನ್ ಆಗಿರುತ್ತೆ, ಮೂಮೆಂಟಮ್ ಇರಲ್ಲ. ಆಮೇಲೆ ಶೋಲ್ಡರ್ ಪೇನ್ ಓಕೆ ಬರ್ತಿರೋದು ಹಂಗೆ. ಲಾರ್ಜ್ ಇಂಟೆಸ್ಟೈನ್ ಕೂಡ ಇಂಬ್ಯಾಲೆನ್ಸ್ ಆಗಿರುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಮಲ್ಟಿಪಲ್ ಆರ್ಗನ್ಗಳು ತೊಂದರೆ ಇದ್ದಾಗ ನೀವು ಪರ್ಸನಲ್ ಆಗಿ ಥೆರಪಿ ತಗೊಂಡ್ರೆ ಏನಾಗುತ್ತೆ ಅಂದ್ರೆ, ಎಲ್ಲಾ ಆರ್ಗನ್ಗಳಲ್ಲಿ ಏನ್ ನಿಮ್ಗೆ ಸ್ಟಾಗ್ನೇಷನ್ ಆಗಿರುತ್ತಲ್ಲ, ಅಲ್ಲಿ ಫಂಕ್ಷನಿಂಗ್ ಸ್ಟಾರ್ಟ್ ಆಗುತ್ತೆ. ನಾವು ಥೆರಪಿ ಕೊಟ್ಟಾಗ, ಈಗ ಓಕೆ 1 ವಾರ ನಾವು ಲಿವರಿಗೆ ನಿಮ್ ಥೆರಪಿ ಕೊಟ್ರೆ, ಅಂದ್ರೆ ಸಿಂಗಲ್ ಪಾಯಿಂಟ್ ಅಂತ ಹೇಳ್ತೀವಿ, ಅದು ಜಸ್ಟ್ ಒಂದು 20 ಮಿನಿಟ್ಸ್ ಹಾಕಕ್ ಹೇಳಿರ್ತೀವಿ. ನಮ್ಮ ಹತ್ರ ಥೆರಪಿ ತಗೊಂಡ್ರೆ ಅದ್ರದ್ದು ರಿಸಲ್ಟ್ ಗೊತ್ತಿರುತ್ತೆ. ನಿಮ್ಗೆ ಒಂದೇ ಒಂದ್ಸರಿ ನಾವು ಲಿವರ್ನ ಟ್ರೀಟ್ ಮಾಡಿದಾಗ, ಲಿವರ್ ಇಂದ ಏನೇನ್ ಇಶ್ಯೂಸ್ ಬರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಕಣ್ಣಿನ ಇಶ್ಯೂಸ್ ಆಗಿರ್ಬೋದು, ಆಮೇಲೆ ಲಿವರ್ ಅಲ್ಲಿ ಏನಾದ್ರು ನೀರ್ ತುಂಬ್ಕೊಂಡಿರೋದಾಗ್ಲಿ, ಆಮೇಲೆ ಇದು ಕಫ ಫಾರ್ಮೇಶನ್ ಆಗಿದ್ರೆ, ಆ ಇಚ್ಚಿಂಗ್ ಆಗ್ತಾ ಇದ್ರೆ, ಆಮೇಲೆ ಕೆಲವೊಬ್ಬರಿಗೆ ಕಾಲು ಸ್ವೆಲ್ಲಿಂಗ್ ಬರ್ತಿರುತ್ತೆ, ಕೆಲವೊಬ್ಬರಿಗೆ ಊಟ ಮಾಡಿದ್ರೆ ಡೈಜೆಷನ್ ಆಗಿರಲ್ಲ, ಈಗ ಮೇಲೆ ತೇಗ್ ಬರ್ತಿರುತ್ತೆ, ಕೆಲವೊಬ್ಬರಿಗೆ ಮೈಗ್ರೇನ್ ಹೆಡೇಕ್ ಅಂತ ಹೇಳ್ತೀವಿ, ಕೆಲವೊಬ್ಬರಿಗೆ ತಲೆ ಎಲ್ಲ ಫುಲ್ ನೋವು ಬರ್ತಿರುತ್ತೆ, ಆಮೇಲೆ ಲೆಫ್ಟ್ ಸೈಡ್ ಶೋಲ್ಡರ್ ಪೇನ್, ಈ ರೀತಿ ಲಿವರ್ ಇಂದ ಏನೇನ್ ಇಶ್ಯೂಸ್ ಇರುತ್ತೋ ಬರೀ ಒಂದು ಪಾಯಿಂಟ್ ಅಲ್ಲಿ ಇವೆಲ್ಲ ಇಶ್ಯೂಸ್ ಕೂಡ ಕ್ಲಿಯರ್ ಆಗ್ಬಿಡುತ್ತೆ. ಅಂದ್ರೆ ಈ ಥೆರಪಿ ಇರೋದೇ ಓಕೆ ಹಾಗೆ. ನಿಮ್ಗೆ ಒಂದು ಆರ್ಗನ್ ನಾವು ಸ್ಟ್ರೆಂಥನ್ ಮಾಡ್ಬಿಟ್ರೆ, ಅದು ರೂಟ್ ಕಾಸ್ ಇಂದಾನೇ ಕ್ಲಿಯರ್ ಮಾಡ್ಬಿಡುತ್ತೆ. ಈಗ ನೆಕ್ಸ್ಟ್ ವೀಕ್ ನಾವೇನ್ ಓಕೆ ಮಾಡ್ತೀವಿ ಅಂದ್ರೆ, ಫಸ್ಟ್ ಲಿವರ್ ನ ಸ್ಟ್ರೆಂತ್ ಮಾಡ್ತೀವಿ, ನೆಕ್ಸ್ಟ್ ವೀಕ್ ಮತ್ತೆ ಕಿಡ್ನಿನ ಸ್ಟ್ರೆಂತ್ ಮಾಡ್ತೀವಿ, ಅದ್ರ ನೆಕ್ಸ್ಟ್ ವೀಕ್ ಸ್ಪ್ಲೀನ್ ನ ಓಕೆ ಸ್ಟ್ರೆಂತ್ ಮಾಡ್ತೀವಿ. ಯಾಕೆ ಅಂತಂದ್ರೆ, ಒಂದು ಆರ್ಗನ್ ಇಂದ ಇನ್ನೊಂದು ಆರ್ಗನ್ ರಿಲೇಟೆಡ್ ಇರುತ್ತೆ. ಇವಾಗ ಲಿವರ್ ಇಂದ ಅಲ್ಲಿ
ನಿಮ್ಗೆ ಸ್ಟಮಕ್ ಸ್ಪ್ಲೀನ್ಗುನು ಎನರ್ಜಿ ಪಾಸ್ ಆಗ್ತಿರುತ್ತೆ. ಈ ಕಡೆ ಹಾರ್ಟ್ ಸ್ಮಾಲ್ ಓಕೆ ಮೇಡಮ್. ಇಂಟೆಸ್ಟೈನ್ ಕೂಡ ಎನರ್ಜಿ ಪಾಸ್ ಆಗ್ತಿರುತ್ತೆ. ಜೊತೆಗೆ ಕಿಡ್ನಿ ಮತ್ತು ಯುಬಿಗೂ ಕೂಡ ಎನರ್ಜಿ ಹೋಗ್ತಿರುತ್ತೆ. ಸೊ ಲಿವರ್ ಮೇನ್ ಆರ್ಗನ್, ಅದು ಲಿವರ್ ಇಂದನೇ ಎಲ್ಲಾ ಆರ್ಗನ್ಗಳಿಗೂ ಒಂದೊಂದೊಂದು ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಲಿವರ್ ಓಕೆ ಇಂಬ್ಯಾಲೆನ್ಸ್ ಮೇಡಮ್. ಆದ್ರೆ ಇವೆಲ್ಲ ಮಲ್ಟಿಪಲ್ ಇಶ್ಯೂಸ್ ಬರುತ್ತೆ. ಸದ್ಯಕ್ಕೆ ನಾನು ಒಂದ್ ವಾರ ನಿಮ್ಗೆ ಕಲರ್ ಥೆರಪಿ ಕೊಡ್ತೀನಿ, ಅದರಿಂದ ವಾಸಿ ಆದ್ರೆ ಸರಿ. ಇನ್ ಕೇಸ್ ನಿಮ್ ವಾಸಿ ಆಗದೆ ಇದ್ರೆ ನೆಕ್ಸ್ಟ್ ವೀಕ್ ನನ್ನ ಹತ್ರ ಥೆರಪಿ ತಗೊಳ್ಳಿ, ಸರಿನಾ? ಓಕೆ ಮೇಡಮ್. ನಾನು ಇಲ್ಲಿ ಬೆಳಗಾಂನಲ್ಲಿ ಇರೋದು ಮೇಡಮ್. ಆನ್ಲೈನ್ ತಗೊಳ್ಬಹುದು ಮೇಡಮ್, ವಾಟ್ಸಪ್ ಅಲ್ಲಿ ನಿಮ್ಗೆ ಕೊಡ್ತೀನಿ. ಏನಂದ್ರೆ ನಮ್ಗೆ ನಾಲ್ಗೆ ಓಕೆ. ಫೋಟೋ ಬ್ರಷ್ ಮಾಡೋಕ್ಕಿಂತ ಮುಂಚೆ ನಾಲ್ಗೆ ಫೋಟೋ ಕಳಿಸ್ಬೇಕು. ನಾಲ್ಗೆ ಫೋಟೋ ಯಾಕೆ ಕೇಳ್ತೀವಿ ಅಂತಂದ್ರೆ ನಮ್ ನಾಲ್ಗೆ ನಮ್ ದೇಹದಲ್ಲಿ ಏನೇನ್ ಆಗ್ತಿದೆ ಅನ್ನೋದು ನಮ್ ನಾಲ್ಗೆ ನೋಡಿದಾಗ ಗೊತ್ತಾಗುತ್ತೆ. ಇವಾಗ ನಾಲ್ಗೆ ಸೈಡ್ಗೆ ಏನಾರೋ ಬ್ಲ್ಯಾಕ್ ತರ ಆಗಿದ್ರೆ, ಅಥವಾ ಏನಾರು ಬ್ರೌನಿಶ್ ಕಲರ್ ಆಗಿದ್ರೆ, ಅಥವಾ ಅಲ್ಲಿ ಏನಾರೋ ಸ್ಟಾಗ್ನೇಷನ್ ಆಗಿದ್ರೆ ಲಿವರ್ ಅಲ್ಲಿ ಇಂಬ್ಯಾಲೆನ್ಸ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಮಧ್ಯದಲ್ಲಿ ಏನಾರೋ ಓಕೆ ವೈಟ್ ಮೇಡಮ್. ಕೋಟ್ ಇದ್ರೆ, ಅಲ್ಲೇನಾರೋ ನಿಮ್ಗೆ ಕೆಲವರಿಗೆ ತಿಕ್ ವೈಟ್ ಕೋಟ್ ಇರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಅದನ್ನ ಟಂಗ್ ಇರುತ್ತೆ ಕ್ಲೀನರ್ ಮೇಡಮ್, ತಗೊಂಡು ಕ್ಲೀನ್ ಯಾವಾಗೂ ಮಾಡಿ. ನಂಗೆ ಹಾ, ವೈಟ್ ಕಲರ್ ಗಟ್ಟಿಯಾಗಿರುತ್ತೆ, ಎಷ್ಟು ಉಜ್ಜಿದ್ರು ಹೋಗಲ್ಲ ಮೇಡಮ್. ಆಮೇಲೆ ಹೋಗಲ್ಲ. ನಂಗೆ ಯಾವಾಗೂನು ಎದೆ ಉರಿ ಉರಿ ವಾಂತಿ ಬಂದಂಗ ಆಗ್ತಿರುತ್ತೆ, ಡೈಜೆಷನ್ ಆಗಲ್ಲ ಮೇಡಮ್ ಹಾ, ತಿಂದಿದ್ದು. ಅದೇ ಅದೇ ಹೇಳ್ತಾ ಇದ್ದೇನೆ. ಇವಾಗ ನಿಮ್ಗಲ್ಲಿ ನಾಲ್ಗೆಯಲ್ಲಿ ಈಗ ಮಕ್ಕಳದು ನಾಲ್ಗೆ ವೈಟ್ ಕೋಟ್ ಇರುತ್ತಾ? ಇಲ್ಲ ತಾನೆ, ಇಲ್ಲ. ಪಿಂಕ್ ಇರುತ್ತೆ. ಪಿಂಕ್ ಅಂದ್ರೆ ಅದು ಹೆಲ್ದಿ ಸಿಂಪ್ಟಮ್. ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ ಫಿಸಿಕಲ್ ಆಕ್ಟಿವಿಟಿ ಇರಲ್ಲ, ಆಮೇಲೆ ಫುಡ್ ಹ್ಯಾಬಿಟ್ಸ್ ಇಂದ, ಆಮೇಲೆ ಈ ಕೆಮಿಕಲ್ ಫುಡ್ ತಗೊಳ್ಳೋದ್ರಿಂದ ಏನಾಗುತ್ತಂದ್ರೆ ಒಂದೊಂದೊಂದೊಂದು ಆರ್ಗನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಯಾವ ಆರ್ಗನ್ಗಳಿಗೆ ತೊಂದರೆ ಆಗಿದೆ ಅನ್ನೋದು ನಮ್ ನಾಲ್ಗೆ ನೋಡಿದಾಗ ಗೊತ್ತಾಗುತ್ತೆ ನಮ್ಗೆ. ಈಗ ನಾಲ್ಗೆಲ್ಲೆಲ್ಲ ನಿಮ್ಗೆ ವೈಟ್ ಕೋಟ್ ಬಂದಿದೆ ಅಂದ್ರೆ ನಾಲ್ಗೆ ಹಿಂಭಾಗದಲ್ಲಿ ಅಲ್ಲಿ ಕಿಡ್ನಿ ಆರ್ಗನ್ ರಿಫ್ಲೆಕ್ಸ್ ಬರುತ್ತೆ. ಸೊ ಅಲ್ಲಿ ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಆಗಿದೆ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಬಂದ್ರೆ ಸ್ಟಮಕ್ ಸ್ಪ್ಲೀನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತೀವಿ. ತುದಿಗೆ ಬಂದ್ರೆ ಹಾರ್ಟ್ ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ. ಹೀಗೆ ಒಂದು ನಾಲ್ಗೆ ನೋಡಿದಾಗ ನಿಮ್ ದೇಹದ ಒಳಗೆ ಯಾವ್ಯಾವ ಆರ್ಗನ್ಗಳು ತೊಂದರೆ ಆಗಿದೆ ಅನ್ನೋದು ನಾಲ್ಗೆ ನೋಡಿದಾಗ ನಾವು ಹೇಳ್ತೀವಿ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಯಾರೇ ಥೆರಪಿ ತಗೊಂಡ್ರು ನಾವು ಅವ್ರ ನಾಲ್ಗೆ ಫೋಟೋ ಕಳಿಸಿ ಅಂತ ಕೇಳ್ತೀವಿ. ಸೊ ನಾಲ್ಗೆ ನೋಡಿದಾಗ ನಿಮ್ಗೆ ಯಾವ ಆರ್ಗನ್ ಅಲ್ಲಿ ಜಾಸ್ತಿ ಇಂಬ್ಯಾಲೆನ್ಸ್ ಆಗಿರುತ್ತೋ ಆ ಆರ್ಗನ್ಗೆ ನಾವು ಫಸ್ಟ್ ಟ್ರೀಟ್ ಮಾಡ್ತೀವಿ. ಒಂದ್ ವಾರ ಥೆರಪಿ ತಗೊಂಡಾಗ್ಲೇನೆ ನಿಮ್ಗೆ ಒಂದು 50% ಎಲ್ಲಾ ಸಿಂಪ್ಟಮ್ಸ್ಗಳು ಕ್ಲಿಯರ್ ಆಗ್ಬಿಟ್ಟಿರುತ್ತೆ. ಈಗ ತುಂಬಾ ಜನ ಫೀಡ್ಬ್ಯಾಕ್ ಕೇಳಿರ್ಬೋದು ನೀವು. ಕೆಲವೊಬ್ಬರಿಗೆ ಒಂದೇ ವಾರದಲ್ಲೇ ಕ್ಯೂರ್ ಆಗುತ್ತೆ, ಬಟ್ ಒಂದ್ ವಾರದಲ್ಲಿ ಕ್ಯೂರ್ ಆದಾಗ ನಾವು ಸ್ಟಾಪ್ ಮಾಡಬೇಡಿ, 5-6 ವಾರ ತಗೊಳ್ಳಿ ಅಂತ ಹೇಳ್ತೀವಿ. ಯಾಕಂತಂದ್ರೆ ಅಲ್ಲಿ ಎಲ್ಲಾ ಆರ್ಗನ್ಗಳು ರಿಲೇಟೆಡ್ ಇರುತ್ತೆ. ಒಂದು ವಾರ ತಗೊಂಡಾಗ ಬರೀ ಲಿವರ್ ಒಂದೇ ಸ್ಟ್ರೆಂಥನ್ ಮಾಡಿರ್ತೀವಿ, ಮತ್ ಮಿಕ್ಕಿದ ಆರ್ಗನ್ಗಳು ನಾವು ಟ್ರೀಟ್ ಮಾಡ್ಬೇಕಂತಂದ್ರೆ ಒಂದು 5 ವೀಕ್ಸ್ ಬೇಕಾಗುತ್ತೆ. ಸೊ ನಾವು 5 to ಓಕೆ 6 ಮೇಡಮ್. ವೀಕ್ಸ್ ಥೆರಪಿ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿರ್ತೀವಿ. ಇವಾಗ ನಿಮ್ಗೆ ನೆಕ್ ಪೇನ್ ಓಕೆ ಅಂತ ಮೇಡಮ್. ಹೇಳಿದ್ರಿ. ನೆಕ್ ಪೇನಿಗೆ ನೋಡಿ, ನಮ್ಮ ಎರಡು ಹೆಬ್ಬೆರಳು ಹಿಂಭಾಗದಲ್ಲಿ ಇಲ್ಲಿ ಸರ್ವೈಕಲ್ ಇದು ಬರುತ್ತೆ, ಜಾಯಿಂಟ್ ಬರುತ್ತೆ ನೋಡಿ, ಈ ರೀತಿ ಪ್ರೆಸ್ ಕೊಡಿ, ಮಸಾಜ್ ಮಾಡಿ. ಹೀಗೆ ಓಕೆ ಮೇಡಮ್. ಈ ರೀತಿ ಜಿಮ್ಮಿ ಅಂತ ನಿಮ್ಗೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಹಾ ಈ ಮೇಡಮ್. ಪ್ರೆಸ್ ಕೊಡಿ. ಹೀಗೆ ಹಾ. ಓಕೆ ಮೇಡಮ್. ಮುದ್ದಿಗೆ ಪ್ರೆಸ್ ಮಾಡ್ಬೇಕು. ಇಲ್ಲೆಲ್ಲ ಪೇನ್ ಇರುತ್ತೆ ನಿಮ್ಗೆ. ಹಾ ಮೇಡಮ್ ಇದೆ. ಇಲ್ಲಿ ಕಲರ್ ಆಗಿ ತೋರಿಸ್ತೀನಿ. ಇಲ್ಲಿ ನೋಡಿ, ಸ್ಕೈ ಬ್ಲೂ ಕಲರ್ ಹ್ಮ್. ಲೆಫ್ಟ್ ಹ್ಯಾಂಡ್ ಅಲ್ಲಿ, ಸ್ಕೈ ಬ್ಲೂ ಕಲರ್, ನೆಕ್ಸ್ಟ್ ರೆಡ್, ಆಮೇಲೆ ಪರ್ಪಲ್ ಕಲರ್ ಹಾಕಿ. ಇದೇನಾಗುತ್ತಂದ್ರೆ ಇದು ನಿಮ್ಗೆ ಅಲ್ಲಿ ಹಾಕ್ತಾ ಇದೀನಿ. ಹ್ಮ್ ಈ ಕಲರ್ ಹಾಕ್ತಿದೀನಿ ಮೇಡಮ್, ನಾನು ಪರ್ಪಲ್, ಸ್ಕೈ ಬ್ಲೂ, ರೆಡ್, ಆರೆಂಜ್ ಹಾಕ್ತಾ ಇದ್ದೀನಿ. ಕಡಿಮೆ ಅನ್ಸಿಲ್ವಾ? ಇಲ್ಲ ಮೇಡಮ್. ಮಸಾಜ್ ಕೊಡ್ತಿದ್ದೀರಾ? ಹಾ, ಮಸಾಜ್ ಕೊಟ್ಟಿ ಹಾಕ್ತೀನಿ. ರಾತ್ರಿ ಮಲ್ಕೋಬೇಕಾದ್ರೆ ಮೆಥಿ ಪಟ್ಟಿ ಸ್ಟ್ರಿಪ್ ಹಾಕಿರ್ತೀನಿ ಮೇಡಮ್ ಇಲ್ಲಿ. ಮತ್ತೆ ಅದ್ ನಿಮ್ಗೆ ಸ್ವಲ್ಪನೇ ತೊಂದರೆ ಇದ್ರೆ ನಿಮ್ಗೆ ಒಂದ್ ವಾರದಲ್ಲೇ ರಿಸಲ್ಟ್ ಬಂದ್ಬಿಡುತ್ತದು. ನೀವ್ ಯಾವ್ದೇ ಕಲರ್ ಹಾಕಿದ್ರು ವಿತಿನ್ ನಿಮ್ಗೆ 1 ವೀಕ್ ಅಲ್ಲಿ ರಿಸಲ್ಟ್ ಬರ್ಬೇಕು. ನಿಮ್ಗೆ ಅದ್ ಕಡಿಮೆ ಆಗ್ತಾ ಇಲ್ಲ ಅಂತಂದ್ರೆ ಮೇನ್ ನಾವು ರೂಟ್ಗೆನೆ ಟ್ರೀಟ್ಮೆಂಟ್ ಕೊಡ್ಬೇಕು. ಸೊ ಸಿಂಗಲ್ ಪಾಯಿಂಟ್ ಎಲ್ಲ ಕೊಡ್ತೀವಿ. ಸಿಂಗಲ್ ಪಾಯಿಂಟ್ ಇರುತ್ತೆ, ಅಕ್ಯುಪ್ರೆಷರ್ ಥೆರಪಿ, ಕಲರ್ ಥೆರಪಿ, ಆಮೇಲೆ ಫುಡ್ ಹ್ಯಾಬಿಟ್ಸ್, ನಿಮ್ ಲೈಫ್ ಸ್ಟೈಲ್ ಯಾವ ರೀತಿ ಇರ್ಬೇಕು ಅನ್ನೋದು ಕಂಪ್ಲೀಟ್ ಓವರ್ ಆಲ್ ಎಲ್ಲ ಪ್ರೋಟೋಕಾಲ್ಸ್ ಕೊಟ್ಟಾಗ ನಿಮ್ಗೆ ಅದು ಕಡಿಮೆ ಆಗುತ್ತೆ. ಸಾಧ್ಯ ಆದ್ರೆ ನೀವು ತಗೊಳ್ಳಿ ಥೆರಪಿ, ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಓಕೆ ಮೇಡಮ್. ಸರಿನಾ? ಥ್ಯಾಂಕ್ ಒಂದು ಯು ಮೇಡಮ್. ಪಾಯಿಂಟ್ ಕೊಟ್ಟಾಗ್ಲೇನೆ ನಿಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ. ನಿಮ್ಗೆ ವಿತಿನ್ 24 ಅವರ್ಸ್ ಅಲ್ಲಿ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಗೆ. ಓಕೆ ಮೇಡಮ್. ಓಕೆ. ಸರಿ ಮೇಡಮ್, ಥ್ಯಾಂಕ್ ಥ್ಯಾಂಕ್ ಯು ಯು. ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹ್ಯಾಂಡ್ ಅದನ್ನ ಇದು ಮಾಡ್ಕೊಂಬಿಡಿ, ಡೌನ್ ಮಾಡ್ಕೊಂಬಿಡಿ. ರೀನಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ನನಗೆ ರಾತ್ರಿ ರಾತ್ರಿ ಮಲಗಿದ ಕೂಡಲೇ ನಂದು ಬಾಡಿ ಫುಲ್ ಪೇನ್, ಅಂದರೆ ಬೆರಳು ತುಂಬಾ ನೋವು, ಮತ್ತು ಸೊಂಟದಿಂದ ಮೇಲ್ಗಡೆ ಎಲ್ಬೋಸ್
ಮತ್ತು ಲೆಫ್ಟ್ ಶೋಲ್ಡರ್ ಎಲ್ಲವೂ ಪೇನ್ ತುಂಬಾ. ಮತ್ತೆ ಮಾರ್ನಿಂಗ್ ಎದ್ದು ಒಂದು 2-3 ಗಂಟೆ ಆ ತರನೇ ತುಂಬಾ ಇರ್ತದೆ, ಮತ್ತೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತದೆ. BP ಇದೆಯಾ ಮೇಡಮ್? BP ಇಲ್ಲ. ಶುಗರ್ ಏನಾರು ಇದೆಯಾ? ಇಲ್ಲ. ಓಕೆ. ಇದು ಶೋಲ್ಡರ್ ಪೇನ್ ಎಷ್ಟು ದಿವಸದಿಂದ ಇದೆ? ಶೋಲ್ಡರ್ ಪೇನ್ ತುಂಬಾ ವರ್ಷಗಳಿಂದ ಇದೆ. ಮತ್ತು ನಾನು ಅದು ಪೇನ್ ಮ್ಯಾನೇಜ್ಮೆಂಟ್ ಇದರಿಂದ ಸ್ವಲ್ಪ ಅದೆಲ್ಲ ರಿಲೀಫ್ ಸಿಕ್ಕಿ ಸ್ವಲ್ಪ, ಆದ್ರೆ ಪುನಃ ಈಗ ಸ್ಟಾರ್ಟ್ ಆಗಿದೆ. ಇದು ಹಾರ್ಟ್ ತುಂಬಾ ಚೆಕ್ ಎಂತ ಮಾಡಿಸಿದಿರಾ? ECG ಏನಾರ ಮಾಡಿಸಿದಿರಾ? ECG ಮೊದಲೆಲ್ಲ ಮಾಡಿಸಿದ್ದೇನೆ ಮೇಡಮ್, ಈಗ ರೀಸೆಂಟ್ ಆಗಿ ಮಾಡ್ಲಿಲ್ಲ. ಹ್ಮ್. ಅದು ನನಗೆ ಚೆಸ್ಟ್ ಎಲ್ಲ ಸ್ವಲ್ಪ ಹೆವಿ ಆದ ಕೆಲವೊಮ್ಮೆ ಆಗ್ತದೆ, ಮತ್ತೆ ಸರಿ ಆಗ್ತದೆ ಈಗ ನಾನು. ಸಾಧ್ಯ ಆದ್ರೆ ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ ಮೇಡಮ್. ಯಾಕಂದ್ರೆ ತುಂಬಾ ವರ್ಷದಿಂದ ನಿಮ್ಗೆ ಶೋಲ್ಡರ್ ಪೇನ್ ಇದೆ ಅಂದ್ರೆ ಅಲ್ಲಿ ಲಿವರ್ ಇಂದ ಹಾರ್ಟಿಗೆ ಎನರ್ಜಿ ಸಪ್ಲೈ ಆಗ್ತಾ ಇರಲ್ಲ. ಸೊ ಅಲ್ಲಿ ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ಆಗ್ಲಿ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಎಲ್ಲಾ ಆರ್ಗನ್ಗಳಲ್ಲಿ ಇಂಬ್ಯಾಲೆನ್ಸ್ ಇರುತ್ತೆ. ನೀವು ಅಟ್ಲೀಸ್ಟ್ ಒಂದು 3-4 ವಾರ ಥೆರಪಿ ತಗೊಳ್ಳಿ, ರೂಟ್ ಇಂದ ಕ್ಲಿಯರ್ ಆಗುತ್ತೆ. ಅದು ಮುಂದೆ ಹಂಗೆ ಬರ್ತಾ ಬರ್ತಾ ಹೋದ್ರೆ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಆಗುತ್ತೆ. ಸೊ ನೀವು ಏನೇ ECG ಆಗ್ಲಿ ಏನೇ ಚೆಕ್ ಮಾಡಿಸಿರೋದು ನಾರ್ಮಲ್ ಅಂತಾನೆ ತೋರಿಸುತ್ತೆ. ನಿಮ್ಗೆ ಯಾವಾಗ ಬ್ಲಾಕೇಜ್ ಆಗುತ್ತೋ ಅವಾಗ ಬ್ಲಾಕೇಜ್ ಆಗಿದೆ ಅಂತ ಗೊತ್ತಾಗುತ್ತದು. ಬಟ್ ನಮ್ ಥೆರಪಿಯಲ್ಲಿ ಏನಂತಂದ್ರೆ ಶೋಲ್ಡರ್ ಪೇನ್, ನೆಕ್ ಪೇನ್ ಬರೋದು, ಆಮೇಲೆ ಇಲ್ಲಿ ಕೆಲವರಿಗೆ ಇಲ್ಲಿ ಪೇನ್ ಬರುತ್ತೆ, ಆಮೇಲೆ ಕೆಲವರಿಗೆ ಇದು ಹ್ಯಾಂಡ್ ಶೇಕ್ ಆಗ್ತಿರುತ್ತೆ, ಕೆಲವರಿಗೆ ಇದೊಂದೇ ಕಿರುಬೆರಳು ನೋವು ಬರ್ತಿರುತ್ತೆ. ಮೇಡಮ್ ಶೇಕ್ ಆಗುದಿಲ್ಲ, ಆದ್ರೆ ಫುಲ್ ಇದು ಸೆಲ್ಲಿಂಗ್ ಆದಾಗೆ ಪೇನ್ ಆಗ್ತದೆ. ಸೆಲ್ಲಿಂಗ್ ಇರುದಿಲ್ಲ, ಅದ್ರ ಪೇನ್ ತುಂಬಾ ಇರ್ತದೆ. ಅದೇ ಸಾಧ್ಯ ಬೆರಳುಗಳು ಆದ್ರೆ ತುಂಬಾ pain. ಥೆರಪಿ ತಗೊಳ್ಳಿ ಮೇಡಮ್. ಥೆರಪಿ ತಗೊಳ್ಳಿ, ಒಂದು 3-4 ವೀಕ್ಸ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಆಮೇಲೆ ನಿಮ್ಗೆ ನೆಕ್ಸ್ಟ್ ಫುಡ್ ಹ್ಯಾಬಿಟ್ಸ್ ಎಲ್ಲ ಹೇಳ್ಕೊಡ್ತೀನಿ, ಲೈಫ್ ಸ್ಟೈಲ್ ಹೇಳ್ಕೊಡ್ತೀನಿ ಯಾವ ರೀತಿ ಇರ್ಬೇಕಂತ. ನಿಮ್ಗೆ ಎಲ್ಲಾ ಆರ್ಗನ್ಗಳು ಟ್ರೀಟ್ ಮಾಡಿದಾಗ ನಿಮ್ಗೆ ಹೆಲ್ದಿ ಆಗ್ತೀರಾ, ಆಕ್ಟಿವ್ ಆಗ್ತೀರಾ, ನಿಮ್ ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. Okay. ಸದ್ಯ ಈ ಸದ್ಯಕ್ಕೆ ನಿಮ್ಗೆ ಶೋಲ್ಡರ್ ಪೇನ್ ಹೇಳ್ಕೊಡ್ತೀನಿ. Okay. ಇಲ್ಲಿ ನೋಡಿ, ನಮ್ ಕಿರುಬೆರಳಿಗೆ ಬ್ರಾಕೆಟ್ +1 ಬ್ರಾಕೆಟ್ ಕ್ಲೋಸ್, ಮತ್ತೆ ಬ್ರಾಕೆಟ್ -53 ಮತ್ತೆ ಬ್ರಾಕೆಟ್ ಕ್ಲೋಸ್ ಅಂತ ಬರಿಬೇಕು. ಡಾರ್ಕ್ madam. ಗ್ರೀನ್ ಕಲರ್ ಅಲ್ಲಿ ಬರಿಬೇಕು. Okay. ಸರಿನಾ? ಮತ್ತು ಜೊತೆ ಇದು ಸೊಂಟದ್ದು ನೋವು ಕೂಡ ಇದೆ ಮೇಡಮ್, ಲೆಫ್ಟ್ ಸೈಡ್ ಅಲ್ಲಿ ಎಂಡಿಗೆ ಅಲ್ಲಿ ಕೂಡ ಇದೆ ಸೊಂಟ ಈ ರೀತಿ ನೋವು. ಮಸಾಜ್ ಕೊಡಿ ಹೀಗೆ. ಓಕೆ. ಈ ರೀತಿ ಮಸಾಜ್ ಮಾಡಿ. ಸಾಧ್ಯ ಆದ್ರೆ ನನಗೆ ಬೆಳಿಗ್ಗೆ ಬ್ರಷ್ ಮಾಡೋಕ್ಕಿಂತ ಮುಂಚೆ ನಾಲ್ಗೆ ಫೋಟೋ ಕಳಿಸ್ಬಿಟ್ಟು ಥೆರಪಿ ತಗೊಳ್ಳಿ. ನಿಮ್ ಶೋಲ್ಡರ್ ಪೇನ್ ವಿತಿನ್ 2-3 ವೀಕ್ಸ್ ಅಲ್ಲಿ ವಾಸಿ ಆಗುತ್ತೆ. 1 ವೀಕ್ ಕ್ಲಿಯರ್ ನಾಲ್ಕಿದ್ದು ಆಗ್ಬಿಡುತ್ತೆ. ನನಗೆ ಸ್ಟಮಕ್ ಮತ್ತು ಸ್ಪ್ಲೀನ್ ಎಲ್ಲೋ ಕಲರ್ ಇದೆ ಮೇಡಮ್, ಮತ್ತು ಕಿಡ್ನಿ ಇದು ವೈಟ್ ಕಲರ್ ಇದೆ. ಕಿಡ್ನಿ ಮತ್ತು ಹಾ, ಲಾರ್ಜ್ ಇಂಟೆಸ್ಟೈನ್ ವೈಟ್ ಕಲರ್. ಅದೇ ಎಲ್ಲ ಒಂದೊಂದೊಂದು ಆರ್ಗನ್ ರಿಲೇಟೆಡ್ ಇರುತ್ತೆ. ಸೊ ಅಲ್ಲಿ ಒಂದೇ ಆರ್ಗನ್ ಟ್ರೀಟ್ ಮಾಡಿದಾಗ ನಿಮ್ ಶೋಲ್ಡರ್ ಪೇನ್ 50% ವಾಸಿ ಆಗ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ವೀಕ್ ಥೆರಪಿ ತಗೊಂಡಾಗ ಮತ್ತೆ ನಾವು ಇನ್ನೊಂದು ಆರ್ಗನ್ ಟ್ರೀಟ್ ಮಾಡಿದಾಗ 100% ಕ್ಲಿಯರ್ ಆಗ್ಬಿಡುತ್ತೆ. ಮತ್ತೆ ರಿಪೀಟ್ ಕೂಡ ಬರಲ್ಲ ನಿಮ್ಗದು. ನೀವ್ ಯಾವಾಗ ಮತ್ತೆ ಲೈಫ್ ಸ್ಟೈಲ್ ತಪ್ತೀರಾ, ನಾವ್ ಹೇಳ್ಕೊಟ್ಟಂಗ್ ಫಾಲೋ ಮಾಡಲ್ದೆ ಮತ್ತೆ ನೀವು ಸರಿ ಮಾಡ್ಕೊಳ್ಳದೆ ಇದ್ರೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ನಾವ್ ಹೇಳ್ಕೊಟ್ಟಿರೋ ತರ ನಿಮ್ಗೆ ಲೈಫ್ ಸ್ಟೈಲ್ ಇದ್ರೆ ನಿಮ್ಗೆ ಅದು ರಿಪೀಟ್ ಬರಲ್ಲ ಮತ್ತೆ. ಮೇಡಮ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಾನು ಈಗ ಗ್ರೂಪ್ ಅಲ್ಲಿ ಇದ್ದೇನೆ ನಾನು ಮೇಡಮ್, ಮತ್ತು ಅದ್ರ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಾನು ನನ್ನ ನಿಮ್ಮದು ನಂಬರ್ಗೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ಮೇಡಮ್. ಓಕೆ. ಕನ್ಸಲ್ಟೇಷನ್ ಬೇಕಿತ್ತು ಅಂತ ಹಾಕಿ, ಮತ್ತೆ ನಾಲ್ಗೆ ಫೋಟೋ ಶೇರ್ ಮಾಡಿ. ನಾನು ನಿಮ್ನ ವಾಟ್ಸಪ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಕೊಡ್ತೀನಿ. ಕಾಲಲ್ಲಿ ಹೆಚ್ಚಿಗೆ ಇದ್ ಮಾಡಲ್ಲ, ಯಾಕಂದ್ರೆ ಕಿವಿ ನೋವು ಬಂದ್ಬಿಡುತ್ತೆ ಹೆಚ್ಚಿಗೆ ಮಾತಾಡಿ ಮಾತಾಡಿ. ಸೊ ನಾವೇನ್ ಮಾಡ್ತೀನಿ ಅಂದ್ರೆ ವಾಯ್ಸ್ ಮೆಸೇಜ್ ಹಾಕಕ್ ಹೇಳ್ತೀನಿ ಎಲ್ರಿಗೂ. ವಾಯ್ಸ್ ಮೆಸೇಜ್ ಹಾಕಿದಾಗ ನಿಮ್ ವಾಯ್ಸ್ ಅಲ್ಲಿ ಯಾವ ತರ ಇದೆ ಗೊತ್ತಾಗುತ್ತೆ ನಮ್ಗೆ. ಕೆಲವರಿಗೆ ತುಂಬಾ ಲೋ ವಾಯ್ಸ್ ಇರುತ್ತೆ, ಅವ್ರಿಗೆ ಲಂಗ್ಸ್ ಇದಿರುತ್ತೆ, ವೀಕ್ ಇರುತ್ತೆ. ಕೆಲವರಿಗೆ ವಾಯ್ಸ್ ತುಂಬಾ ಲೌಡ್ ಆಗಿರುತ್ತೆ, ಅವ್ರಿಗೆ ಲಿವರ್ ತುಂಬಾ ಸ್ಟ್ರೆಂತ್ ಇರುತ್ತೆ. ಸೊ ಈ ರೀತಿ ವಾಯ್ಸ್ ಕಳ್ಸಕ್ಕೇನೆ ಹೇಳೋದು. ಮೊದಲು ನನ್ನ ವಾಯ್ಸ್ ಕೂಡ ತುಂಬಾ ಲೋ ಇತ್ತು, ಈಗ ಕಲರ್ ಥೆರಪಿ ಆಗಿದ ನಂತರ ವಾಯ್ಸ್ ಸ್ವಲ್ಪ ಸರಿಯಾಗಿದೆ ಈಗ. ಹಾ, ಈಗ ಲಿವರ್ ಸ್ಟ್ರೆಂತ್ ಆಗ್ತಾ ಇದೆ. ಆಗುತ್ತೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅರುಣ ಅಶೋಕ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ. ಸಾರಿ ಮೇಡಮ್, ಈಗ ನೀವು ಅಲ್ಲಿ ಅವ್ರಿಗೆ ಹೇಳಿದ್ರಲ್ಲ ಶೋಲ್ಡರ್ ಪೈನ್ ಡ್ಯೂ ಟು ಕೋಲ್ಡ್ನೆಸ್ ಇಂದ ಬರ್ತಿದೆ ಅಂತ ಅವ್ರಿಗೆ. ಬಟ್ ಕಿಡ್ನಿ ಕೋಲ್ಡ್ನೆಸ್ ಇದೆ ಇಲ್ಲಿ ಒಬ್ರು ಪೇಷಂಟ್ಗೆ. ರೈಟ್ ಸೈಡ್ ಫುಲ್ ಪೇನ್ ಇದೆ ಮೇಡಮ್, ಏನಿದ್ರು ರೈಟ್ ಸೈಡ್, ರೈಟ್ ನೀ ಪೇಯ್ನು ಮತ್ತೆ ರೈಟು ಅವ್ರಿಗೆ ತೊಡೆ ಪೇನ್, ಇದು ಸಯಾಟಿಕಾ ಹೇಳ್ತಾರಲ್ಲ ಅದು. ನೆಕ್ ಆಲ್ಸೋ, ನೆಕ್ ಶೋಲ್ಡರ್ನು ರೈಟೇ ಪೇನ್ ಇದೆ ಮೇಡಮ್. ಅವ್ರ ನಾಲ್ಗೆ ನೋಡಿದಿರಾ? ಹಾ, ನಾಲ್ಗೆ ಏನ್ ತೋರಿಸ್ತಾರೆ? ಇದು
ಸ್ಪ್ಲೀನು ಡ್ಯಾಮ್ನೆಸ್ ತೋರಿಸ್ತಾ ಇದೆ, ಹ್ಮ್ ಟೀತ್ ಮಾರ್ಕ್. ಹ್ಮ್ ಆಮೇಲೆ ಸ್ವಲ್ಪ ವೈಟಿಶ್ ಇದೆ, ಪೂರ್ತಿ ವೈಟಿಶ್ ಇಲ್ಲ, ಪಿಂಕೆ, ಒಂದ್ ಸೈಡ್ ವೈಟಿಶ್ ಇದೆ. ಎಲ್ಲೂ ಕ್ರ್ಯಾಕ್ ಇಲ್ವಾ ನಾಲ್ಗೆ? ಇಲ್ಲ, ಕ್ರಾಕ್ ಏನು ಇಲ್ಲ. ಇದಿದೆ, ಸೊ ಇನ್ಬ್ಯಾಲೆನ್ಸ್ ಅಂತ ನಾನ್ ಅನ್ಕೊಂಡೆ. ಹಾ, ಇಲ್ಲಿ ಏನಂತಂದ್ರೆ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಅಂದ್ರೆ ಬೇಸಿಕ್ ಆಗಿ ಹೇಳೋದು ಲೆಫ್ಟ್ ಅಂದ್ರೆ ಕೋಲ್ಡ್, ರೈಟ್ ಅಂದ್ರೆ ಹೀಟ್ ಅಂತ ಹೇಳ್ತೀವಿ. ಹೌದು. ಬಟ್ ಅದು ನಿಮ್ಗೆ ಹ್ಮ್ ಲೆಫ್ಟ್ ಇಂದ ಕೋಲ್ಡ್ ಇಂದಾನೆ ಬರ್ಬೇಕು, ರೈಟ್ ಆದ್ರೆ ಹೀಟ್ ಇಂದಾನೆ ಬರ್ಬೇಕಂತಿಲ್ಲ. ನಿಮ್ಗೆ ಒಂದೊಂದ್ಸರಿ ರೈಟ್ ಫುಲ್ ಪೇನ್ ಬರುತ್ತೆ, ಬಟ್ ಅವ್ರಿಗೆ ಕೋಲ್ಡ್ ಇಂದನೂ ಕೂಡ ರೈಟ್ ಸೈಡ್ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಕೈ ಹ್ಮ್ ಮೇಲೆ ಎತ್ತಕ್ ಆಗ್ತಿರಲ್ಲ, ಅವ್ರಿಗಲ್ಲಿ ಕೋಲ್ಡ್ ಆಗಿ ಹೌದು. ಹಿಡ್ಕೊಂಡಿರುತ್ತೆ. ಸೊ ಹ್ಮ್ ನೀವಲ್ಲಿ ಹೀಟ್ ರೇಸ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಲಿವರ್ ಅಲ್ಲಿ ಹಾ, ಹೀಟ್ ರೇಸ್ ಮಾಡಿ, ಕಿಡ್ನಿಯಲ್ಲೂ ಹೀಟ್ ರೇಸ್ ಮಾಡಿ. ಲಿವರ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಮೇಡಮ್. ಅದು ಕೊಡ್ತಿದ್ದಾರೆ ರಿಸಲ್ಟ್, ಬಟ್ ಇನ್ನು ಕೇಳೋಣ ಅಂತಂದು ಮಾಡಿದ್ದು. ಲಿವರ್ 3 ಪ್ರೆಸ್ ಆಮೇಲೆ ಮಾಡಿ. ಹೇಳಿದ್ದೀನಿ ಮೇಡಮ್, ಹ್ಮ್ ಸಿಂಗಲ್ ಪಾಯಿಂಟ್ ಕೊಟ್ಟಿದ್ದೀನಿ, ಇದು ಹ್ಮ್ ಮಾಡಿದ್ದೀನಿ. ಒಂದ್ ವೀಕ್ ಸ್ಪ್ಲೀನ್ ಕೊಟ್ಟಿದ್ದೀನಿ, ಫಸ್ಟ್ ಲಿವರ್, ಆಮೇಲೆ ಸ್ಪ್ಲೀನ್ ಕೊಟ್ಟಿದ್ದೀನಿ, ಹ್ಮ್ ಕಿಡ್ನಿ ಕೊಟ್ಟಿದ್ದೀನಿ. ಆಗುತ್ತೆ, ಕ್ಲಿಯರ್ ಇಷ್ಟು ಆಗುತ್ತೆ. ಮಾಡಿ. ಹಾ, ಆಮೇಲೆ ಇದು ಪ್ಯಾರಾಲಿಸಿಸ್ ಕೋಡ್ ಕೊಟ್ಟಿದ್ರಲ್ಲ ಮೇಡಮ್, ಅದು ಗ್ರೀನ್ ಪೆನ್ನ ಅಥವಾ? ಯಾವ್ದಕ್ಕೆ? ಪ್ಯಾರಾಲಿಸಿಸ್ಗೆ ಒಂದ್ ಕೋಡ್ ಕೊಟ್ಟಿದ್ರಿ ಓಕೆ ಗ್ರೂಪ್ ಓಕೆ, ಅಲ್ಲಿ. ಬ್ಲೂ ಪೆನ್, ಬ್ಲೂ ಪೆನ್. ಬ್ಲೂ ಪೆನ್. ಸ್ವಿಚ್ ವರ್ಡ್ ಓಕೆ. ಕೊಟ್ಟಿದ್ನಲ್ವಾ? ಹೌದು. ಹಾ, ಬ್ಲೂ ಅಂತ ಇಲ್ಲ, ಯೂಸ್ ಮಾಡಿ. 7882 ಏನೋ ಮೆಸೇಜ್ ಸಮಥಿಂಗ್ ಇತ್ತು ಹಾಕಿ, ನಿಮ್ ಮೇಡಮ್ ಅದು. ನಂಬರ್ ಕೊಡ್ತೀನಿ ನಾನು. ಮೆಸೇಜ್ ಹಾಕಿ, ಅದು ತುಂಬಾ ಉದ್ದುದ್ದ ಓಕೆ. ಇರುತ್ತೆ ನಂಬರ್ಸ್, ಅಷ್ಟೊಂದು ಹೌದು, ಇದಾಗಲ್ಲ ಮೆಮೊರಿಗೆ. ನೆನ್ಪಿರಲ್ಲ. ಹಾ, ಹೌದು. ಸೊ ಬಟ್ ಹಾ, ಸ್ವಿಚ್ ವರ್ಡ್ ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹೌದಾ? ಅದು ಓಕೆ ಮೇಡಮ್, ಡಿವೈನ್ ಥ್ಯಾಂಕ್ ನಂಬರ್ಸ್ ಅಂತ ಹೇಳ್ತೀವಿ. ಈ ನಂಬರ್ ಯಾಕೆ ಹಾಕೊಳ್ಬೇಕು ಅನ್ನೋ ರೀಸನ್ ಇರಲ್ಲ, ಬಟ್ ಅದು ಡಿವೈನ್ ನಂಬರ್ಸ್ ಆಗಿರೋದ್ರಿಂದ ಸುಮ್ನೆ ಒಂದು ಬಿಲೀವ್, ಯು. ಒಂದು ನಂಬಿಕೆ ಇಟ್ಕೊಂಡು ನಾವು ನಂಬರ್ಗಳನ್ನ ಇಲ್ಲ ಹಾಕ್ತಾ ಮೇಡಮ್, ಹೋದ್ರೆ ಕೂಡ ರಿಸಲ್ಟ್ ಬರುತ್ತೆ. ಯಾವಾಗ್ಲಾರು ಶೋಲ್ಡರ್ ಪೇನ್ಗೆ ನೀವು ಕೊಡ್ತೀರಲ್ವಾ +1, ಅದ್ ನಾನ್ ಯೂಸ್ ಮಾಡ್ತೀನಿ, ಅದ್ ವರ್ಕ್ ಆಗತ್ತೆ ಮೇಡಮ್. ನನ್ಗೆ ಹಾ ಯೂಸ್ ಮಾಡ್ಕೋತೀನಿ ಯಾವಾಗ್ಲಾರು. ಹಾ ಆಮೇಲೆ ಮರ್ತೇ ಹೋಗಿರುತ್ತೆ ಪೇನ್ ಇದೆ ಅಂತ, ನಾವ್ ಇಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಗೊತ್ತೇ ಆಗೋದಿಲ್ಲ, ಆ ರೀತಿ ಆಗಿರುತ್ತೆ. ಹೌದು, ಎಲ್ಲ ನಂಬರ್ಸ್ ಓಕೆ. ವರ್ಕ್ ಆಗುತ್ತೆ. ಅದು ನಂಬರ್ ಥೆರಪಿ ಅಂತ ಹೇಳ್ತೀವಿ. ನಂಬರ್ ಥೆರಪಿ ಮಾತ್ರ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತದು. ಹಾ ಹಾ ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ನಂಬರ್ ಥೆರಪಿ ಯೂಸ್ ಮಾಡಿ ಸೆಂಟ್ರಲ್ ಕ್ಲಿಯರ್ ಆಗಿದೆ. ಸೆಂಟ್ರಲ್ ಒಂದೊಂದ್ ನಂಬರ್ ಹೇಳ್ತೀರಿ ಮೇಡಮ್, ನಮಗೂ ಯೂಸ್ ಆಗತ್ತೆ. ಸರಿ ಮೇಡಮ್, ಹೇಳ್ತೀನಿ. ಓಕೆ. ಓಕೆ, ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗೀತಾ ಸತೀಶ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಕಾಫ್ ಮಸಲ್ ಪೇನ್ ಇದೆ. ಫಸ್ಟ್ ರೈಟ್ ಸೈಡ್ ಇತ್ತು, ಇವತ್ತು ಎರಡು ಸೈಡು ಇದೆ. ಹೆಚ್ಚಿಗೆ ವಾಕ್ ಮಾಡಿದ್ರಾ? ಒಂದ್ ಸ್ವಲ್ಪ ಹೆವಿ ಆಯ್ತು, ಅದಕ್ಕೆ ಅದಕ್ಕೆ ಬಂದಿದೆ. ಇರ್ಬೋದು. ಆಂಗ್ ರೇಸ್ ಆಗಿದೆ, ಕಾಫ್ ಮಸಲ್ ಪೇನ್ ಬಂದಿದೆ. ಬಂದಿದೆ. ಹಾ, ಸುಸ್ತಾಗ್ತಾ ಇದ್ರೂ ವಾಕ್ ಮಾಡಬಾರ್ದು. ಹಾ, ಈಗ ನಮ್ಗೆ ಟಯರ್ಡ್ ಆಗ್ತಾ ಇದೆ ಅಂದ್ರೂ ನಾವು ಫೋರ್ಸಬ್ಲಿ ವಾಕ್ ಮಾಡಬಾರ್ದು. ಹ್ಮ್ ನಮ್ಗೆ ಎಷ್ಟು ಅಲ್ಲ ಬೇಕು ಅಷ್ಟೇ. ಆದ್ರೆ ವಾಕಿಂಗ್ ಅಂತ ಮಾಡಿಲ್ಲ, ಸ್ವಲ್ಪ ರೊಟೀನ್ ಕೆಲಸ ಸ್ವಲ್ಪ ಜಾಸ್ತಿ ಆಯ್ತು. ಕೂರದು, ಹೇಳೋದು, ಬಗ್ಗದು, ನೆಟ್ಕಾಗೋದು ಎಲ್ಲ ಸ್ವಲ್ಪ ಮನೆ ಕೆಲಸ ಜಾಸ್ತಿ ಆಯ್ತು, ಹೇಳಿ. ಅದಕ್ಕೆ ಇರ್ಬೇಕು. ಹಾ 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 ಮೇಡಮ್, ಇಲ್ಲಿ ST36 ಪಾಯಿಂಟ್ ಪ್ರೆಸ್ ಮಾಡಿ. ಹಾ ಹಾ ಇಷ್ಟ ಮಾಡಿದ್ರೆ ಸಾಕು, ವಾಸಿ ಆಗುತ್ತೆ. ಹೌದಾ? ಇಲ್ಲಿ ಒಂದು 20 ಸರಿ ಇದು ಒತ್ತಿ, ಇಲ್ಲಿ 20 ಸರಿ ಒತ್ತಿ. ಹೇಳಿ. ಅದೇ ನಾನು ಆ ಹುಡುಗಿ ಏನಾದ್ರು ಕಳ್ಸಿದ್ಲೇನೋ. ಯಾರೋ ಮಾತಾಡ್ತಾ ಇದಾರ, ಇದು ಮಾಡ್ಕೊಳ್ಳಿ, ನಿಮ್ದು ಮ್ಯೂಟ್ ಮಾಡ್ಕೊಂಡ್ಬಿಟ್ಟು ಮಾತಾಡಿ. ಹಾ ಮೇಡಮ್, ಹೇಳಿ. ಹೆಬ್ಬೆರಳು ನಮ್ಮಾಗಿರೋದು, ಮರಗಟ್ಟಿರೋದು ಹೋಗೇ ಇಲ್ಲ. ಇಲ್ಲಿ ಸ್ಕೈ ಬ್ಲೂ ಲೈನ್ ಇದು ಹಾಕಿ. ಅಲ್ಲ, ಇದು ಹಾಕಿದೀನಿ. ಸ್ಕೈ ಬ್ಲೂ ಲೈನ್ ಹಾಕಿರೋಗ್ಲಿಲ್ವಾ? ರೆಡ್ ಹಾಕಿದ್ರಾ? ಹಾಕಿದೀನಿ. ಆಮೇಲೆ ಇಲ್ಲಿ ಭುಜದಿಂದ ಇತ್ತು, ಭುಜದಿಂದ ಇದ್ದಿದ್ದು ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿಂದ ಯಾವ್ದೋ ಒಂದು ನರ ಇಲ್ಲಿವರೆಗೂ ಬಂದು ಒಂಥರ ಜುಮ್ 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 ಅನ್ನತ್ತೆ. ಮತ್ತೆ ಈ ಬ್ಯಾಕ್ ಸೈಡ್ ಗಿಂತ ಈ ಫ್ರಂಟ್ ಸೈಡ್ ತುಂಬಾ ಆಗ್ಬಿಟ್ಟಿದೆ. ನಂಬರ್ 2 ಸ್ಕೈ ಬ್ಲೂ ಬರ್ಕೊಳ್ಳಿ. ಸಾಕಾಗುತ್ತಾ? ನಂಬರ್ 2 ಸ್ಕೈ ಬ್ಲೂ 2 ದಿವಸ, ನಂಬರ್ 3 ಸ್ಕೈ ಬ್ಲೂ 2 ದಿವಸ ಬರ್ಕೊಳ್ಳಿ. ಸರಿ ಹೋಗುತ್ತೆ. ಮತ್ತೆ ಶೋಲ್ಡರ್ ಪೇನ್ಗೆ ಇವಾಗ ನಾನು ಕಲರ್ ಥೆರಪಿ ಕೊಟ್ಟೆ, ಇಲ್ಲಿ ನಂಬರ್ ಹೇಳಿದೆ, ಆ ನಂಬರ್ ಬರ್ಕೊಳ್ಳಿ ಇಲ್ಲಿ. ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಕ್ಲಿಯರ್ ಆಗುತ್ತೆ. ಸರಿ, ಓಕೆ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮಂಜುನಾಥ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ.
ನಮಸ್ಕಾರ ಮೇಡಮ್. ಸರ್ ನಮಸ್ತೆ, ವಿಡಿಯೋ ಮಾಡ್ಕೋತೀರಾ? ಹಾ ಸರ್ ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್ ಹೇಳಿ. ಮೇಡಮ್ ಮೊನ್ನೆ ತಗೊಂಡಿದ್ದೆ ನಮ್ಮ ಮೊನ್ನೆ ವಾರ ಹ್ಮ್. ಅದ ಪೇಪರ್ ಹೇಳಿದ್ರಲ್ಲ ಕೈಗೆ ಹಾಕೋದು ಹಾ ಸರ್. ಕೋಲಾರಿಂದ ನಾವು ಹಾ ಅದ್ ಹಾಕಿದ್ಮೇಲೆ ಫುಲ್ ಹೀಟ್ ಆಗ್ಬಿಡ್ತು ಮೇಡಮ್ ನವ್ರೆ. ಮೈ ಕೈ ಎಲ್ಲ ಫುಲ್ ಬಿಸಿ ಆಗೋಯ್ತು, ಮಸಲ್ಸ್ ಎಲ್ಲ ಫುಲ್ ಪಿನ್ ಬಂದ್ಬಿಡ್ತು. ಹೀಟ್ ಆಗಿದ್ಯಾ? ಹಾ ಫುಲ್ ಹೀಟ್ ಮೇಡಮ್. ಅದು ಎಕ್ಸಸ್ ಆ ಪೇಪರ್ ನಮ್ ಬಸವರಾಜ್ ಸರ್ ನಮ್ಗೆಲ್ಲ ಮೆಂತಿ ಆಗ್ತಾ ಇದ್ರು, ನೀವೇ ಮೊನ್ನೆ ಪೇಪರ್ ಕೊಟ್ಬಿಟ್ಟಿದ್ದು. ಅಂದ್ರೆ ಒಂದೊಂದ್ ಪಾಯಿಂಟ್ ಇರುತ್ತೆ, ಆ ಮೆಣಸಾಕಿ ಪಾಯಿಂಟ್ ನೋಡ್ಬಿಟ್ಟು ಕೊಟ್ಟಿರ್ತೀವಿ. ಒಂದೇ ಮೆಂತೆನೆ ಕೊಡ್ಬೇಕಂತಿರಲ್ಲ, ಕೆಲವೊಂದ್ ಪಾಯಿಂಟ್ ಗಳಿಗೆ ಅದು ಅವರೆಲ್ಲ ಇದು ಕೊಡ್ಬಿಟ್ಟು 3 ಸಾರಿ ಮಾಡಿರ್ತೀವಿ. ಹೋದಾಗ ನಮ್ಮ ಮೆಂತ್ಯನೇ ಕೊಟ್ಟಿದ್ರು, ನೀವು ಪೇಪರ್ ಕೊಟ್ರಲ್ಲ, ನಾವ್ ಏನು ಹಾಕ್ಬಿಟ್ಟೆ ನಾನು. ನೀವ್ ಹೇಳಿದ್ರಲ್ಲ ಹಾಕಿದ್ದು ಹ್ಮ್ ಕಲರ್ ಎಲ್ಲ ಹಾಕ್ದೆ. ಹ್ಮ್ ಫುಲ್ ಹೀಟ್ ಆಗೋಯ್ತು, ಮೈ ಕೈ ಎಲ್ಲ ಒಂಥರ ಸುಸ್ತಾದಂಗ ಆಗೋಯ್ತು, ಒಂಥರ ಆಯ್ತು. ಆಮೇಲೆ ಇವಾಗ ಸ್ವಲ್ಪ ಹಂಗ್ ಪರವಾಗಿಲ್ಲ, ಅಲ್ಲಿಗೆ ಚೆಸ್ಟ್ ಅಲ್ಲೇ ಅಂತ ಅಲ್ಲಿ ಹಿಡ್ಕಂತದ್ ಮೇಡಮ್ ನವ್ರೆ. ಚೆಸ್ಟ್ ಅಲ್ಲೇ ಗ್ಯಾಸ್ ಪಾಸ್ ಆದ್ರೆ ಸ್ವಲ್ಪ ಸೊರತದೆ. ಇಲ್ಲಿ LU7 ಹಾ ಅಂತ ಪಾಯಿಂಟ್ ಬರುತ್ತೆ. ಈ ರೀತಿ ಮಾಡ್ಬಿಟ್ಟು ಇಲ್ಲಿ ಒತ್ತಿ, 20 ಸರಿ ಒತ್ತಿ ಇಲ್ಲಿ. ಕೈಯಲ್ಲಿ ಮೇಡಮ್. ಹಾ ಕೈಯಲ್ಲಿ ಒತ್ತಿ. ಹಾ 2 ಕೈಯಲ್ಲೂ ಒತ್ತಿ. ಯಾವ ಕಡೆ ಮೇಡಮ್? 2 ಕೈಯಲ್ಲೂ ಒತ್ತಬೇಕು. ರೆಕಾರ್ಡಿಂಗ್ ಕೊಡ್ತೀನಿ ಹಾ ನೋಡ್ಕೊಳ್ಬಹುದು. ಇದು ಹಾ LU7 ಅಂತ ಹೇಳ್ತೀವಿ. ಇಲ್ಲಿ 20 ಸರಿ ಒತ್ತಬೇಕು, 2 ಕೈಯಲ್ಲೂ 20 ಸರಿ ಒತ್ತಿ. ನಿಮ್ಗೆ ಹೀಟ್ ರೆಡ್ಯೂಸ್ ಆಗುತ್ತೆ. 2 ಕೈ. ಜೊತೆಗೆ ಇಲ್ಲಿ ನಂಬರ್ 4 ಅಂತ ಬರ್ಕೊಳ್ಳಿ ಇಲ್ಲಿ, ಸ್ಟಮಕ್ ಸ್ಟಮಕ್. ರಿಫ್ಲೆಕ್ಸ್ ಗೆ. ಹಾ 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 ನಂಬರ್ 4 ಅಂತ ಬರ್ಕೊಳ್ಳಿ. ಹಾ ಒಂದು ಹಾ 5 to 6 ಅವರ್ಸ್ ಇರ್ಲಿ. 1 ವೀಕ್ ಬರ್ಕೊಳ್ಳಿ, ಹಾ ಹೀಟ್ ಎಲ್ಲ ರಿಡ್ಯೂಸ್ ಆಗ್ತಾ ಬರುತ್ತೆ. ಜೊತೆ ಸ್ವಲ್ಪ ಎಳ್ನೀರ್ ಹಾ ತಗೊಳ್ಳಿ. ಮೇಡಮ್ ಚೆಸ್ಟ್ ಅಲ್ಲಿ ಅಲ್ಲೇ ಲೆಫ್ಟ್ ಅಲ್ಲಿ ಒಂಥರ ಇಟ್ಕೊಂಡಂಗೆ ಆಮೇಲೆ ಒಂಥರ ಗ್ಯಾಸ್ ಪಾಸ್ ಆದ್ರೆ ಸ್ವಲ್ಪ ಫ್ರೀ ಆಗ್ತದೆ ನಮಗೆ. ಅದು ಅದೇ ದೊಡ್ಡ ಪ್ರಾಬ್ಲಮ್. ಯಾಕಡೆ ಕೈ ಹಿಡ್ಕೊಂಡ್ಬಿಡ್ತೀವಿ ನಾವು, ಗಾಡಿ ಓಡಿಸ್ರಿ ಬೇರೆ ಟೂ ವೀಲರ್. ಏನ್ ತಿಂದ್ರು ಈಟು ಸ್ವಲ್ಪ ಗ್ಯಾಸ್ಟ್ರಿಕ್, ಇದೇ ಪ್ರಾಬ್ಲಮ್ ನಮ್ಗೆ. ಇದು ಮಾಡಿ ಇಲ್ಲಿ ನಂಬರ್ 4 ಅಂತ ಹಾಕಿ ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಹಾ 2 ಕೈಯಲ್ಲೂ ಹಾಕ್ಬೇಕು. ಹಾ 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 ಸರಿನಾ? ಕ್ಲಿಯರ್ ಆಗುತ್ತೆ. ಹಾ ಮಧ್ಯಾಹ್ನ 1 ಗ್ಲಾಸ್ ನೀರ್ ಮಜ್ಜಿಗೆ ತಗೊಳ್ಬೇಕು. ತಗೊಳ್ತೀನಿ. ಮಜ್ಜಿಗೆ ಸರಿ ಸರ್, ಓಕೆ, ಮಜ್ಜಿಗೆ ಥ್ಯಾಂಕ್ ಮತ್ತೆ ಯು. ಹಾ ಓಕೆ. ಪುರುಷೋತ್ತಮ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಸರ್ ನಮಸ್ತೆ ಹೇಳಿ. ಮೇಡಮ್ ನಮ್ ಮಗನಿಗೆ ಬೆನ್ಮೇಲೆಲ್ಲ ಕೆಂಪು ಗುಳ್ಳೆ ಆಗ್ಬಿಟ್ಟಿದೆ, ನೀರ್ ಗುಳ್ಳೆ ತರ. ನೀರ್ಗಳು ಕೆರೆತ ಏನ್ರ ಇದೆಯಾ? ಕೆಂಪು ಇಲ್ಲ ಕೆಂಪು ಗುಳ್ಳೆ ಮೈಯ ಸೆಕೆ ಗುಳ್ಳೆ ಅಂತ ಹೇಳ್ತಾರೆ. ಕೆಂಪು ಗುಳ್ಳೆ ಆಗ್ಬಿಟ್ಟಿದೆ, ಬೆನ್ಮೇಲೆಲ್ಲ ಆಗಿದೆ ಮೇಡಮ್. ಇಲ್ಲಿ ನೋಡಿ, ಇಲ್ಲಿ ನಂಬರ್ 4 ಹಾಕೊಳ್ಳಿ, ಡಾರ್ಕ್ ಗ್ರೀನ್ ಹಾಕಿ. ಹೀಟಿಗೆ ಆಗಿರುತ್ತೆ ಅಲ್ಲಿ, ಸ್ಟಮಕ್, ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಂಬರ್ 4 ಅಂತ ಹಾಕ್ಬೇಕು. 2 ಕೈಯಲ್ಲೂ ಹಾಕಿ ನಂಬರ್ 4. ಓಕೆ ಮೇಡಮ್. ಸರಿನಾ? ಆಮೇಲೆ ಸ್ವಲ್ಪ ಮಜ್ಜಿಗೆ ಕೊಡಿ, ಎಳ್ನೀರ್ ಕೊಡಿ, ಮತ್ತೆ ಹಣ್ಣುಗಳನ್ನೆಲ್ಲ ಕೊಡಿ. ಸ್ವಲ್ಪ ಸ್ಪೈಸಿ ಫುಡ್, ಮಸಾಲಾ ಫುಡ್ಗಳನ್ನ ಅವಾಯ್ಡ್ ಮಾಡಿ. ಓಕೆ ಓಕೆ ಇಲ್ಲಿ ಓಕೆ ಥ್ಯಾಂಕ್ ಡಾರ್ಕ್ ಯು. ಗ್ರೀನ್ ಹಾಕಿ, ಇಲ್ಲಿ ಡಾರ್ಕ್ ಗ್ರೀನ್ ಹಾಕಿ. ಬಲಗೈ ಕಿರುಬೆರಳು ಫಸ್ಟ್ ಜಾಯಿಂಟ್ ಗೆ ಡಾರ್ಕ್ ಗ್ರೀನ್ ಹಾಕಿ. ಓಕೆ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿದ್ರೆ ಲಾರ್ಜ್ ಇಂಟೆಸ್ಟೈನ್ ಕೂಡ ಕೂಲ್ ಆಗುತ್ತೆ. ಇಲ್ಲಿ ಡಾರ್ಕ್ ಗ್ರೀನ್. ಓಕೆ ಮೇಡಮ್. ಇಷ್ಟು ಮಾಡಿ ಸರ್, ಸರಿ ಹೋಗುತ್ತೆ. ಥ್ಯಾಂಕ್ ಯು. ಓಕೆ ಸರ್. ಓಕೆ. ಮಂಜುಳಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್ ಹೇಳಿ. ಒಂದೇ ಸತಿ ಸಿಕ್ಕಿದ್ದು, ನೀವು ಅನ್ಮ್ಯೂಟ್ ಮಾಡಿದ್ರಿ. ಹಾ ನಾನು ಕ್ಲಾಸ್ ಹೇಳಿ ಮೇಡಮ್. ಒಂದ್ ಹೇಳಿದ್ರೆ ನೀವು ನನಗದ್ ತಿಳಿಲಿಲ್ಲ. ಈ ಬಲಗೈ ಮಧ್ಯದ ಬೆರಳು ಆಗಾಗ ಬೇಗ ಬೆಂಡ್ ಆಗಲ್ಲ, ಬೆಳಿಗ್ಗೆ ಅಂತೂ ತುಂಬಾ ಸ್ಟಿಫ್ ಆಗಿರುತ್ತೆ. ನೀವು ಪರ್ಪಲ್ ಹಾಕ್ಬೇಕು ಅಂದ್ರೆ ನಂಗೆ ಎಲ್ಲಂತ ಗೊತ್ತಾಗ್ಲಿಲ್ಲ, ಬರೀ ಹ್ಯಾಂಡಲ್ ಉದ್ದಗ್ ಹಾಕಿ ಹಿಂಗೆ ಅಲ್ಲಿಂದಾನೆ ಹೋಗ್ಬೇಕಾಯ್ತು. ಆಮೇಲೆ ಇದು ಲಿಪೋಮಾ ಹೋಗ್ಬೋದಾ? ತುಂಬಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಲರ್ ಥೆರಪಿ ಬಂದಾಗಿಂದ ಹಾಕ್ತಾ ಇದ್ದೀನಿ. ಡಾರ್ಕ್ ಬ್ಲೂ ಆಗ್ತಿದೆ, ಆಮೇಲೆ ಅದರ ಮೇಲ್ಗಡೆ ರೆಡ್ ಇಡ್ಬೇಕು, ಒಂದಿನ ಆರೆಂಜು, ಸ್ಕೈ ಬ್ಲೂ ಎಲ್ಲ ಹೇಳಿದ್ರು ವಿಡಿಯೋಸ್. ಆದ್ರೆ ಇಷ್ಟೇ ಇದೆ ನೋಡಿ, ಸ್ವಲ್ಪ ಏನೋ ಕಡಿಮೆ ಆಗಿದೇನೋ ಅಷ್ಟೇನೆ. ಬೇರೆ 3-4 months ಬೇಕು ಮೇಡಮ್ ಅದು. ಇಲ್ಲ, ವರ್ಷ ಆಗಕ್ಕೆ ಬಂತು ಮೇಡಮ್. ನೀವು ಮೊನ್ನೆ ಒಬ್ರಿಗೆ ಹೇಳಿದ್ರಿ ಆ ತರ ಮಾಡ್ಬೋದಾ ನಿಮ್ಮನ್ನ ಕೇಳ್ಬಿಟ್ಟು. ಏನೋ ಬಲಗೈ ಮಧ್ಯದ ಬೆರಳಿಂದ ಮೇಲ್ಗಡೆ ಏನೋ ಒಂದು ಬ್ಲ್ಯಾಕ್ ಇದು ಲಿಪೋಮಾಗೆ ಅಂತ. ಲಿಪೋಮಗ? ಓಕೆ ಓಕೆ ಹೇಳಿದ್ದೆ, ಹೌದು. ಇಲ್ಲಿ 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 ಹೇಳಿದ್ದೆ. ಇಲ್ಲಿ ಹಾಕಿ,
ಇಲ್ಲಿ ಒಂದಿನ ಬ್ಲ್ಯಾಕ್ ಒಂದಿನ ಡಾರ್ಕ್ ಬ್ಲೂ ಅಲ್ವಾ? ಹಾಕಿ. ಅದು ಇಲ್ಲ ಹಾಕ್ಬೋದಾ ಮೇಡಮ್? ನಿಮ್ ಬಿಟ್ಟೆ ಹಾಕಿ ಹಾಕೋಣ. ಹಾಕಿ. ಯಾರ್ಯಾರಿಗೆ ಹಾ. ಗಡ್ಡೆಗಳಿರುತ್ತೆ ಅವ್ರೆಲ್ಲಾನು ಇಲ್ಲಿ ಹಾಕ್ಬೋದು, ಎಲ್ರು ಹಾಕ್ಬೋದು. ಯಾರ್ಯಾರಿಗೆ ಗಡ್ಡೆ ಇರುತ್ತೆ, ಸಿಸ್ಟ್ ಇರುತ್ತೆ, ಹಾ ಅವ್ರೆಲ್ರು ಹಾ. ಹಾಕ್ಬೋದು ಇಲ್ಲಿ. ಮತ್ತೆ ಮೇಡಮ್ ಇನ್ನೊಂದು ಇದು ಅಂದ್ರೆ ನನಗೆ ಆಸ್ಟಿಯೋಆರ್ಥೈಟಿಸ್ ಅಂತ ಇದೆ. ಹ್ಮ್ ಚೆಕ್ ಮಾಡಿಸಿದಾಗ ಈಗ ಇನ್ನೊಬ್ರು ಹೇಳಿದ್ರಲ್ಲ ಆ ತರ ತುಂಬಾ 2-3 ಸರ್ತಿ ಬ್ಯಾಲೆನ್ಸ್ ಇದಾದಂಗ ಆಗಿತ್ತು. ಹ್ಮ್ ಮೊಳಕಾಲು ಮತ್ ಕೆಳಗಡೆ ಮೂಳೆ ಇರುತ್ತಲ್ಲ, ಹ್ಮ್ ಹ್ಮ್ ಮೊಳಕಾಲಿಂದ ಕೆಳಗಡೆ 2 ಮೂಳೆ ತುಂಬಾ ನೋವು ಬರುತ್ತೆ. ಹ್ಮ್ ಇದೇ ಕಲರ್ ನಿಮ್ದು ಬೇರೆಯವ್ರು ಎಲ್ಲಾರು ನೋಡಿ ಚೇಂಜ್ ಮಾಡ್ತಾ ಇರ್ತೀನಿ. ಹ್ಮ್ ಅದಕ್ಕೆ ಪರ್ಸೆಂಟ್ ಕಡಿಮೆ ಆಗಕ್ಕೆ ಏನೇ ಅದು ಮಾಡಿ. ಸಾಧ್ಯ ಆದ್ರೆ ಥೆರಪಿ ತಗೊಳ್ಳಿ ಮೇಡಮ್. ತುಂಬಾ ದಿನ ಈ ರೀತಿ ಮಲ್ಟಿಪಲ್ ಇಶ್ಯೂಸ್ ಇದ್ದಾಗ ನೀವು ಥೆರಪಿ ಹಾ ತಗೊಂಡ್ರೆ ವಿತ್ ನಿಮ್ಗೆ 1 ಮಂತ್ ಅಲ್ಲೇ ಎಲ್ಲಾ ಇಶ್ಯೂಸ್ ಕ್ಲಿಯರ್ ಆಗ್ಬಿಡುತ್ತೆ. ಆಗುತ್ತೆ. ಇಷ್ಟು ದಿವಸ ವೇಟ್ ಮಾಡೋದೇ ಬೇಡ ನೀವು. ಮತ್ ಏನಂದ್ರೆ ಏನಕ್ಕೆ ನಾವು ಪರ್ಸನಲ್ ಆಗಿ ತಗೊಳ್ಳಿ ಅಂತೀವಿ ಅಂದ್ರೆ ರೂಟ್ ಇಂದನೇ ಕ್ಲಿಯರ್ ಮಾಡ್ಬಿಡ್ತೀವಿ ಅದನ್ನ. ಹೌದು ಹೌದು ಅದು ನಿಮ್ಗೆ ಜಾಸ್ತಿ ಆಗಕ್ ಬಿಡಲ್ಲ. ಒನ್ಸ್ ನೀವು ಜಾಸ್ತಿ ಆದ್ಮೇಲೆ ನಮ್ಮ ಹತ್ರ ಬಂದ್ರೆ 2-3 ಮಂತ್ಸ್ ತನಕ ಟೈಮ್ ತಗೊಂಡ್ಬಿಡುತ್ತೆ. ಹೌದು. ಸೊ ನೀವು ಸ್ವಲ್ಪ ಇದ್ದಾಗಲೇ ಅಲ್ಲ, ತಗೊಂಡ್ಬಿಟ್ರೆ ಆಗುತ್ತಾ ಒಳ್ಳೇದು. ಮೇಡಮ್ ಅದು? ಆಸ್ಟಿಯೋಆರ್ಥೈಟಿಸ್ ಆಗುತ್ತಾ? ಡಾಕ್ಟರ್ ಎಲ್ಲ ತೋರಿಸಿದ್ರೆ ಮಂಡಿ ಸ್ವಲ್ಪ ಸೌದಿದೆ, ಈಗೇನೇ ಇರೋದು ಅಂತ ಹೇಳ್ತಾರ ಅವರು. ಆದ್ರೆ ಕೆಲವೊಬ್ರಿಗೆ ಕ್ಲಿಯರ್ ಇದು ಆಗಿದೆ ಮೇಡಮ್. ತುಂಬಾ ಜನಕ್ಕೆ ನಾನು ಟ್ರೀಟ್ ಮಾಡಿದೀನಿ. ಕೆಲವೊಬ್ರಿಗೆ ಕ್ಲಿಯರ್ ಆಗಿದೆ, ಕೆಲವೊಬ್ರಿಗೆ ಆಗಿಲ್ಲ. ಆಗುತ್ತೆ ಅಂತ 100% ಆಗೇ ಆಗುತ್ತೆ ಅಂತಾನು ಹೇಳಲ್ಲ. ಅವ್ರವ್ರ ಎನರ್ಜಿ ಮೇಲೆ ಡಿಪೆಂಡ್. ಈಗ ತುಂಬಾ ವರ್ಷಗಳಿಂದ ನೀವು ಬಿಟ್ಟಾಗ ಏನಾಗುತ್ತೆ ಅಂದ್ರೆ ನಾವ್ ಎಷ್ಟೇ ಟ್ರೀಟ್ ಮಾಡಕ್ ಹೋದ್ರೆ ಅವ್ರಿಗೆ ರಿಸೀವಿಂಗ್ ಕೆಪಾಸಿಟಿ ಇರಲ್ಲ. ಅಷ್ಟು ಎನರ್ಜಿ ಅವ್ರಿಗೆ ಡೌನ್ ಆಗ್ಬಿಟ್ಟಿರುತ್ತೆ. ಅವ್ರು ಮತ್ತೆ ಈಗ ಒಂದ್ ಮಗು ಯಾವ ರೀತಿ ಬೆಳೆಯುವಾಗ ನಾವ್ ಯಾವ ರೀತಿ ಅದಕ್ಕೆ ಮಗುಗೆ ಹೆಲ್ದಿ ಫುಡ್ಡೇ ಕೊಡ್ತಾ ಹೋಗ್ತೀವಿ, ಯಾಕಂದ್ರೆ ಚೆನ್ನಾಗಿ ಬೆಳೀಲಿ ಅಂತ. ಸೊ ಆ ರೀತಿ ಅದು ಚಿಕ್ಕ ಮಗು ತರ ಆಗ್ಬಿಟ್ಟಿರುತ್ತೆ. ನೀವು ಹೆಲ್ದಿ ಫುಡ್ ಎಷ್ಟು ತಗೊಂಡು ನಿಮ್ಗೆ ಎನರ್ಜಿ ಬಂದ ಮೇಲೆ ನಾವು ಥೆರಪಿ ಕೊಟ್ಟಾಗ ಅದ್ ನೀವು ರಿಸೀವ್ ಮಾಡ್ಕೊಳ್ತೀರಾ. ನಿಮ್ಮ ಹತ್ರನೇ ಎನರ್ಜಿ ಇಲ್ಲದೆ ಇದ್ದಾಗ ನಾವ್ ಏನೇ ಥೆರಪಿ ಕೊಡಕ್ ಹೋದ್ರೂ ಅದ್ ನೀವು ರಿಸೀವ್ ಮಾಡ್ಕೊಳ್ತಿರಲ್ಲ. ಆದ್ರೆ ಪ್ರಯತ್ನ ಪಡೋದ್ರಲ್ಲಿ ಏನಿಲ್ಲ, ಕಡಿಮೆ ಆಗ್ಬಹುದಲ್ಲ ಹಾಗಿದ್ರೆ? ಆಗುತ್ತೆ ತಗೊಳ್ತೀನಿ. ಮೇಡಮ್, ಆಗುತ್ತೆ. ತಗೊಳ್ಳಿ, ಅದೇ ಹೇಳಿದೆ, ತಗೊಳ್ಳಿ ಥೆರಪಿ. ಅಟ್ಲೀಸ್ಟ್ ನೀವು 5-6 ವಾರ ಥೆರಪಿ ತಗೊಳ್ಳಿ, ಕ್ಲಿಯರ್ ಆಗುತ್ತೆ. ಆಗುತ್ತೆ. ಓಕೆ, ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸ್ಯಾಮ್ಸಂಗ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸ್ಯಾಮ್ಸಂಗ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್ ನಮಸ್ತೆ. ಹಲೋ ನಮಸ್ತೆ. ಮೇಡಮ್ ನನ್ ಹೇಳಿ. ಮಗ ಥೀಸಿಸ್ ಬರೆಯೋದು ಸಬ್ಮಿಟ್ ಮಾಡಕ್ ಹೋಗ್ತಾ ಇದ್ದಾನೆ. ಒಂದ್ ನೋಡ್ತೀರಾ? ಯಾವ್ದಾದ್ರು ನಂಬರ್ ಕೊಡ್ತೀರಾ? ನಂಬರ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಹಲೋ ಮೇಡಮ್ ಹಲೋ ಹೇಳಿ. ಹೇಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನನ್ ಮೇಡಮ್. ಮಗ ಥೀಸಿಸ್ ನ ಸಬ್ಮಿಟ್ ಮಾಡಕ್ ಹೋಗ್ತಾ ಇದ್ದಾನೆ. ಅದಕ್ಕೆ ಯಾವ್ದಾದ್ರು ಒಂದ್ ನಂಬರ್ ನ್ಯೂಮರಾಲಜಿ ಯಾವ್ದಾದ್ರು ಕೊಡ್ತೀರಾ ಅಂತ ಕೇಳೋದಕ್ಕೆ. ಓಕೆ, ಇದು ನಂಬರ್ 1 ಪರ್ಪಲ್ ಹಾಕೊಳ್ಳಿ ಮೇಡಮ್. ನಂಬರ್ 1 ಪರ್ಪಲ್ ಎಲ್ಲಿಗೆ ಹಾಕೋಬೇಕು ಮೇಡಮ್? ಒಂದು ಇದ್ರಲ್ಲಿ ಮೊಬೈಲ್ ಸ್ಕ್ರೀನ್ ಸೇವರ್ ಅಲ್ಲಿ ಹಾಕೊಳ್ಬಹುದು, ಇಲ್ಲದ್ರೆ ಒಂದು ಪೇಪರ್ ಅಲ್ಲಿ ಬರ್ಬಿಟ್ಟು ಜೇಬಲ್ಲಿ ಇಟ್ಕೊಳ್ಬಹುದು. ಹೌದು, ಪರ್ಪಲ್ ಕಲರಾ? ಪರ್ಪಲ್ ನಂಬರ್ 1 ಕಲರ್. ಪರ್ಪಲ್ ಹಾಕೊಳ್ಳಿ. ಮತ್ತೆ ನಮ್ಮ ಹಸ್ಬೆಂಡ್ ಯಾವಾಗ್ಲೂ ಯೋಚನೆ ಜಾಸ್ತಿ ಮಾಡ್ತಾ ಇರ್ತಾರೆ, ಅದಕ್ಕೆ ಕಡಿಮೆ ಆಗೋದಕ್ಕೆ ಏನ್ ಮಾಡ್ಬೋದು? ಕಲರ್ ಯಾವ್ದಾದ್ರು? ಪಿಂಕ್ ಕಲರ್ ಅಲ್ಲಿ ನಂಬರ್ 7 ಅಂತ ಬರೀರಿ. ನಂಬರ್ 7 ಸ್ಲಿಪ್ ಅಲ್ಲಿ ಬರ್ದ್ಬಿಟ್ಟು ಇಕ್ಕಿದ್ರೆ ಆಗುತ್ತಾ? ಇಟ್ಕೊಳ್ಬಹುದು ನಂಬರ್ 7. ಮತ್ತೆ ಇವ್ ಎರಡು ಮಧ್ಯದ ಬೆರಳಿಗೆ ಇಲ್ಲಿ ಪಿಂಕ್ ಡಾಟ್ ಇಡಬಹುದು. ಪಿಂಕ್ ಕಲರ್ ಇಂದ ಇಲ್ಲಿ ಡಾಟ್ ಇಡಬಹುದು. ಓಕೆ. ಈ ಒಂದ್ 3 ದಿನ ಪಿಂಕ್ ಹಾಕಿ 7, ಒಂದ್ 3 days 0 ಹಾಕ್ಬಿಡಿ ಬ್ಲಾಕ್ ಅಲ್ಲಿ. 0 ಪಿಂಕ್ ಅಲ್ಲ ಬ್ಲಾಕ್ ಅಲ್ಲಿ? ಬ್ಲಾಕ್ ಅಲ್ಲಿ. ಓಕೆ 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 ಮೇಡಮ್. ಇಲ್ಲಡಿ ನೈಟ್ ಮಲ್ಕೊಳಕ್ ಈ ರೀತಿ ಬ್ಲಾಕ್ ಹಾಕ್ಬೋದು. ಬ್ಲಾಕ್ ಪಿಂಕ್ 7 ಅಂತ ಬರೀಬಹುದು, ಇಲ್ಲ ಅಂದ್ರೆ 3 ದಿನ ಪಿಂಕ್ 7 ಹಾಕಿ ಇನ್ನೊಂದ್ 3 days ಬ್ಲಾಕ್ ಹಾಕ್ಬಿಡಿ. ಓಕೆ. ಬಟ್ ತುಂಬಾ ದಿನ 0 ಬ್ಲಾಕ್ ಹಾಕ್ಬೇಡಿ, ಮೈಂಡ್ ಡಲ್ ಆಗ್ತಾ ಬಂದ್ಬಿಡುತ್ತೆ. ಹೌದಾ? 1 week 15 days ಹಾಕಿ ಸಾಕು. ಸಾಕು. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ನನ್ ಮಗಂಗುನು ಲಿಪೋಮೊ ಗಂಟಿದೆ, ಅದಕ್ಕೆ ಸ್ಕೈ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ರೌಂಡ್ ಹಾಕದ ಅದಷ್ಟೇ ಸಾಕದ್, ಜಾಸ್ತಿ ಇದೆ ಅವನಿಗೆ. ದೊಡ್ಡದಿದ್ಯಾ? ಅದಕ್ಕೆ ಏನ್ ಮಾಡ್ಬೇಕು? ದಪ್ಪನೇ ಇದೆ. ಹೆಚ್ಚಿಗೆ ಇದ್ರೆ ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ. ಲಿವರ್ ಸ್ಟಾಗ್ನೇಷನ್ ಆಗಿರುತ್ತೆ.
ಸೊ ಇವಾಗ್ಲೇ ತಗೊಂಡ್ಬಿಟ್ರೆ ಒಳ್ಳೇದು. ಲಿವರ್ ಅಲ್ಲಿ ಸ್ಟ್ರೆಂತ್ ಬಂದ್ರೆ ಅಲ್ಲಿರೋ ಸ್ಟಾಗ್ನೇಷನ್ ಎಲ್ಲ ರಿಮೂವ್ ಆದ್ರೆ ಸರಿ ಹೋಗುತ್ತೆ. ಡಾರ್ಕ್ ಬ್ಲೂ ಹಾಕಿ ನೋಡಿ, ಇನ್ ಕೇಸ್ ಕಡಿಮೆ ಆಗದಿದ್ರೆ ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಮಂಜುಳಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನನ್ಗೆ ಒಂದ್ 2019 ಇಂದ ಸ್ಟಾರ್ಟ್ ಆಗಿತ್ತು ಥೈರಾಯ್ಡ್, ಹೈಪೋಥೈರಾಯ್ಡ್ ಇದೆ ನನ್ಗೆ. ನನ್ಗೆ ಎವ್ರಿ ಮಂತ್ ಪೀರಿಯಡ್ಸ್ ಆಗ್ಬೇಕಾದ್ರೆ ಒಂದ್ ಸೈಡ್ ತಲೆನೋವು ಜಾಸ್ತಿ ಬರುತ್ತೆ, ವಾಮಿಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಪ್ರಾಬ್ಲಮ್ ಏನು ಅಂದ್ರೆ, ಈ ತಲೆಗೆ ಎಣ್ಣೆ ಹಚ್ಚಕ್ ಆಗಲ್ಲ. ಎಣ್ಣೆ ಹಚ್ಬಿಟ್ರೆ ಸಾಕು ಮೂಗ್ ಬ್ಲಾಕ್, ಮತ್ತೆ ಮಲ್ಕೊಂಡಾಗ ತಲೆ ಸುತ್ತೋದು ಇದೆಲ್ಲ ಆಗುತ್ತೆ. ಸೊ ಇದಕ್ಕೆ ಏನ್ ಪ್ರಾಬ್ಲಮ್? ಇದು ಎಣ್ಣೆ ಹಚ್ಚಕ್ಕೆ ಆಗಲ್ಲ ನಂಗೆ ತಲೆಗೆ. ನಾನಿರೋದು ಹಾಸನಲ್ಲಿ, ಕೋಲ್ಡ್ ವೆದರ್ ಜಾಸ್ತಿ. ನಾನಿರೋದು ಹಾಸನಲ್ಲಿ, ಇಲ್ಲಿ ಕೋಲ್ಡ್ ವೆದರ್ ಜಾಸ್ತಿ, ನನಗೆ ಕೋಲ್ಡೇ ಆಗಲ್ಲ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಸಾಕು, ಫ್ಯಾನ್ ಗಾಳಿಗೆ ಮಲ್ಕೊಂಡ್ರೆ ಸಾಕು, ಗಂಟ್ಲು ನೋವು, ಕಿವಿ ಕಡ್ತಾ ಎಲ್ಲ ಬರುತ್ತೆ. ಆಮೇಲೆ ಎವ್ರಿ ಮಂತ್ ಪೀರಿಯಡ್ ಆಗ್ಬೇಕಾದ್ರೆ ತಲೆನೋವು, ವಾಮಿಟ್, ಏನು ತಿನ್ನಕ್ಕಾಗಲ್ಲ ಒಂದ್ 3 days ಸರಿಗೆ. ತುಂಬಾ ಸಂಕಟ ಆಗ್ತಾ ಇರುತ್ತೆ. ಮೇಡಮ್, ಸಾಧ್ಯ ಆದ್ರೆ ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ. ಥೈರಾಯ್ಡ್ ಕೂಡ ರಿವರ್ಸೇಬಲ್, ತುಂಬಾ ಜನಕ್ಕೆ ರಿವರ್ಸ್ ಆಗಿದೆ. ನನ್ನ ನಂಬರಿಗೆ ವಾಟ್ಸಪ್ ಅಲ್ಲಿ ನಿಮ್ 4 ಫೋಟೋ ಶೇರ್ ಮಾಡಿ ಥೆರಪಿ ತಗೊಳ್ಳಿ. ನಿಮ್ಗೆ ಒಂದ್ 4 ರಿಂದ 5 ವಾರ ಥೆರಪಿ ತಗೊಂಡ್ಬಿಟ್ಟು ನೆಕ್ಸ್ಟ್ ಮಂತ್ ನೀವು ಚೆಕಪ್ ಹೋದಾಗ ಚೆಕ್ ಮಾಡಿಸ್ ನೋಡಿ, ಥೈರಾಯ್ಡ್ ರಿವರ್ಸ್ ಆಗುತ್ತೆ. ಇವನ್ ನಿಮ್ಗೆ ಪೀರಿಯಡ್ಸ್ ಇಶ್ಯೂಸ್, ಪೀರಿಯಡ್ಸ್ ಟೈಮ್ ಅಲ್ಲಿ ಏನಿದು ಹೆಡ್ ಏಕ್ ಬರೋದು, ವಾಮಿಟ್ ಸೆನ್ಸೇಷನ್ ಬರುತ್ತಲ್ಲ, ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ ಮೇಡಮ್, ತುಂಬಾ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಇದು ವಾಟ್ಸ್ಆಪ್ ನಂಬರ್ ಯಾವ್ದಕ್ಕೆ? ಇದು 6362934895 ಆ ನಂಬರ್ಗೆ ಮಾಡಿ. ಸರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇಲ್ಲಿ ಕ್ಲಾಸ್ ನಾನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಶುಕ್ರವಾರ ಕ್ಲಾಸ್ ಇರುತ್ತೆ ಬೆಳಿಗ್ಗೆ 11 ಗಂಟೆಗೆ. ಎಲ್ರು ಕೂಡ ಜಾಯ್ನ್ ಆಗಿ. ಧನ್ಯವಾದಗಳು. ಥ್ಯಾಂಕ್ ಯು.